ಎಸ್ ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಗೊತ್ತಿರುವಂತಹ ವಿಚಾರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಪಾಕ್ ಪ್ರೇಮಿಗಳು ಅಥವಾ ಕ್ರಿಮಿಗಳು ಅನ್ನುವಂಥದ್ದು ಕ್ರಿಮಿಗಳು ಹುಟ್ಕೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ, ದೇಶ ನೋಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತ್ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ವಿಜಯೋತ್ಸವದಲ್ಲಿ ಶತ್ರು ರಾಷ್ಟ್ರ ಪಾಪಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದಂತಹ ವಿಚಾರ ತಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿರುವಂತಹ ಖಂಡನೆಗಳು, ಆಕ್ರೋಶಗಳು ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಥಮ ಬಾರಿ ನೋಡಿದಾಗ ಎಸ್ಡಿಪಿಐನ ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಈ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗಳು ಹರಿದಾಡ್ತಾ ಇತ್ತು. ತದನಂತರ ಇದೀಗ ಬಣ್ಣ ಬದಲಾಗಿದೆ. ಈಗ ಎಸ್ಡಿಪಿಐ ಅವರೇ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ. ಎಸ್ಡಿಪಿಐ ಅವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆರೋಪಿಗಳನ್ನ ಬಂಧನೆ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿ ಪ್ರಥಮ ಹಂತದಲ್ಲಿ ಹಿಂದೂ ಸಂಘಟನೆಗಳು, ಬಿಜೆಪಿ ಪಕ್ಷ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿತ್ತು. ಇದೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ. ಇದೆಲ್ಲ ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ಶತ್ರು ರಾಷ್ಟ್ರದ ಪರವಾಗಿ ಜೈಕಾರ ಕೂಗಿದಂತಹ ನೈಜ ದ್ರೋಹಿಗಳನ್ನ, ನೈಜ ದೇಶ ದ್ರೋಹಿಗಳನ್ನ, ನೈಜ ಕ್ರಿಮಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕಾಗಿದೆ. ಈ ಆಶಯದಿಂದ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತೇನೆ. ಪಾಕ್ ಪ್ರೇಮಿ ಕ್ರಿಮಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಎಸ್ ಗ್ರಾಮ ಪಂಚಾಯತ್ ಚುನಾವಣೆಯ ವಿಜಯೋತ್ಸವದಲ್ಲಿ ನಡೆದಂತಹ ಒಂದು ಘೋಷಣೆಯ ಪರವಾಗಿ ಹಲವಾರು ವಿಚಾರಗಳು ಕೇಳಿ ಬರ್ತಾ ಇದೆ. ಅನೇಕ ಬೆಳವಣಿಗೆಗಳು, ಅನೇಕ ಅಪ್ಡೇಟ್ಸ್ಗಳು ನಮ್ಮ ಸಮಾಜದಲ್ಲಿ ನಡೆದಿದೆ. ಧರ್ಮಗಳ ನಡುವೆ, ಸಮುದಾಯಗಳ ನಡುವೆ, ಪಕ್ಷಗಳ ನಡುವೆ, ಜನರ ನಡುವೆ ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲಗಳು, ಅದೇ ರೀತಿ ಪರ ವಿರೋಧವಾಗಿರುವಂತಹ ವಿಚಾರಗಳು, ಸಮಾಜದ ಸ್ವಾಸ್ಥ್ಯ ಹದಗೆಡುವಂತಹ ಘಟನೆಗಳು ನಡೀತಾ ಇದೆ. ಮೊದಲನೇದಾಗಿ ನಿಜವಾಗ್ಲೂ ಕೂಡ ಬೆಳ್ತಂಗಡಿಯಲ್ಲಿ ಯಾವ ರೀತಿ ಪ್ರಥಮವಾಗಿರುವಂತಹ ಪ್ರಕರಣಗಳು ದಾಖಲಾಗಿತ್ತು, ಪ್ರಥಮವಾಗಿ ಯಾವ ರೀತಿ ದೃಶ್ಯಾವಳಿಗಳು ಬಂದಿತ್ತು, ಯಾವ ರೀತಿ ದಾಖಲಾಗಿತ್ತು, ಪ್ರಥಮವಾಗಿ ಅಲ್ಲಿ ನಡೆದದ್ದು ಏನು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಆ ವಿಡಿಯೋ ಬರ್ತಾ ಇದೆ, ಆ ದೃಶ್ಯಾವಳಿ ಬರ್ತಾ ಇದೆ. ಪಾಕ್ ಪರವಾಗಿರುವಂತಹ ಘೋಷಣೆಯನ್ನ ಹೇಳಿದಂತಹ ದೃಶ್ಯಾವಳಿಗಳು ಒಂದ್ಸಲ ನೋಡ್ಕೊಂಡ್ ಬನ್ನಿ. ಎರಡು ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ಏಜೆಂಟ್ಗಳು ಇದು ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭ ವಿಜಯೋತ್ಸವ ಏನಿತ್ತು, ಆ ಸಂದರ್ಭ ಬಿಜೆಪಿ ಕಾರ್ಯಕರ್ತರು ಸೇರಿದ್ರು, ಅದೇ ರೀತಿ ಎಸ್ಡಿಪಿಐ ಕಾರ್ಯಕರ್ತರು ಕೂಡ ಸೇರಿದ್ರು. ಈ ಸಂದರ್ಭ ಉದ್ಘೋಷಗಳು, ಪರವಾಗಿರುವಂತಹ ಘೋಷವಾಕ್ಯಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಪಾಪಿ ಪಾಕಿಸ್ತಾನ ಏನಿದೆ, ಡ್ಯಾಶ್ ಅನ್ನುವಂಥದ್ದು, ಅದರ ಬಗ್ಗೆ ನಾನು ಜಿಂದಾಬಾದ್ ಹೇಳಲ್ಲ. ಸೊ ಡ್ಯಾಶ್ ರಾಷ್ಟ್ರಕ್ಕೆ ಜಿಂದಾಬಾದ್ ಅನ್ನುವಂಥದ್ದು ಹಾಕಿದ್ದಾರೆ, ಹೇಳಿದ್ದಾರೆ ಆ ಒಂದು ಕ್ರಿಮಿಗಳು, ಆ ಒಂದು ದೇಶದ್ರೋಹಿಗಳು. ಅವರ ಬಗ್ಗೆ ಮಾತಾಡಬೇಕು. ಯಾರು ಹೇಳಿದ್ದಾರೆ ಅನ್ನೋದು ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಈಗ ಪ್ರಥಮವಾಗಿ ವೈರಲ್ ಆಗಿದ್ದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾಗಳು ಇಂತಹ ಚರ್ಚೆಯನ್ನ ಹುಟ್ಟು ಹಾಕಿದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಚರ್ಚೆ. ಅದೇ ರೀತಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡುವಂತಹ ಕೆಲಸಗಳು ಆಗ್ತಾ ಇದೆ, ಇದು ನಿಲ್ಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ಚರ್ಚೆ. ಅಟ್ ದ ಸೇಮ್ ಟೈಮ್ ಈ ಘಟನೆ ನಡೆದು 1 ವಾರಗಳಾಗ್ತಾ ಬರ್ತಾ ಇದೆ. ಇನ್ನೂ ಕೂಡ ನೈಜವಾಗಿರುವಂತಹ ಆರೋಪಿಗಳು ಯಾರು ಈ ರೀತಿ ಹೇಳಿದ್ದಾರೆ ಅನ್ನುವಂಥದ್ದು ಇಷ್ಟರವರೆಗೂ ಕೂಡ ಸರಿಯಾಗಿರುವಂತಹ ಮಾಹಿತಿ ಬಂದಿಲ್ಲ. ನೇರವಾಗಿ ನಮ್ಮ ಪೊಲೀಸ್ ಇಲಾಖೆಯನ್ನು ಕೂಡ ಪ್ರಶ್ನೆ ಮಾಡುವಂತಹ ವಿಚಾರಗಳು ಬರುತ್ತೆ. ನಮ್ಮ ಪೊಲೀಸ್ ಇಲಾಖೆಯ ಬದ್ಧತೆಯ ವಿಚಾರದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವಂತಹ ವಿಚಾರಗಳು ಕೂಡ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಅಷ್ಟಕ್ಕೂ ಕೂಡ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ
ಗೊತ್ತಿರುವಂತಹ ವಿಚಾರ. ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಈ ಒಂದು ಘೋಷಣೆಯನ್ನ ಹಾಕಿದ್ದಾರೆ ಅನ್ನುವಂಥದ್ದು SDPA ಅವರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ SDPA ಅವರು ಕಳೆದ 2-3 ದಿನಗಳಿಂದ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೈಜ ಆರೋಪಿಗಳ ಬಂಧನವನ್ನ ಆಗ್ಬೇಕು ಅನ್ನುವಂಥದ್ದು. ಅಷ್ಟಕ್ಕೂ ಕೂಡ ಹಿಂದೂ ಕಾರ್ಯಕರ್ತರು ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು SDPA ಅವರು ಒಂದು ವಿಡಿಯೋ ಅವರು ಹೇಳ್ತಾ ಇದ್ದಾರೆ. ಯಾವ ದೃಶ್ಯಾವಳಿ ಏನ್ ಹೇಳ್ತಾ ಇದ್ದಾರೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಸದ್ಯ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಸದ್ಯದ ವಿಡಿಯೋ. ಅಂದ್ರೆ SDPA ನವರು ಈ ಒಂದು ವಿಡಿಯೋ ಆಧಾರದ ಮೇಲೆ, ಈ ಒಂದು ದೃಶ್ಯಾವಳಿ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ನೈಜವಾಗಿರುವಂತಹ ಆರೋಪಿಗಳನ್ನ ಬಂಧನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ತಾವು ನೋಡ್ಕೊಂಡು ಬಂದ್ರಿ ಆ ಒಂದು ವಿಡಿಯೋ ಯಾವ ರೀತಿ ಇತ್ತು ಅನ್ನುವಂಥದ್ದು. ಪಾಕಿಸ್ತಾನ ಮುರ್ದಾಬಾದ್ ಬರುತ್ತೆ. ತದನಂತರ ಡ್ಯಾಶ್ ಡ್ಯಾಶ್ ಜಿಂದಾಬಾದ್ ಅನ್ನುವಂಥ ಮಾತು ಕೂಡ ಬರುತ್ತೆ. ಡ್ಯಾಶ್ ಡ್ಯಾಶ್ ಜಿಂದಾಬಾದ್ ಅನ್ನುವಂತಹ ಮಾತನ್ನು ಕೂಡ ಬರುತ್ತೆ. ಅಂದ್ರೆ ಆ ವಿಚಾರವನ್ನ ನಾನು ಆ ಒಂದು ಶತ್ರು ರಾಷ್ಟ್ರದ ಪಾಪಿ ಪಾಕಿಸ್ತಾನದ ವಿಚಾರವನ್ನ ನಾನು ಜಿಂದಾಬಾದ್ ಹೇಳಬೇಕು ಅಂತ ನನಗೆ ಮನಸ್ಸು ಬರಲ್ಲ. ಸೊ ಇದನ್ನೆಲ್ಲ ಬದಿಗಿಟ್ಟು ಮಾತಾಡಬೇಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗ್ತಾ ಇರುವಂತಹ ವಿಚಾರ. ಇದೆಲ್ಲವೂ ಕೂಡ ಆಗ್ತಾ ಇದೆ, 1 ವಾರಗಳು ಆಗ್ತಾ ಬಂದಿದೆ. ಆದ್ರೂ ಕೂಡ ನೈಜ ಆರೋಪಿಗಳ ಬಂಧನವಾಗ್ಲಿಲ್ಲ ಅನ್ನುವಂಥದ್ದು ಅಲ್ಲಿ ತಾವು ಗಮನಿಸಿದ್ರಿ. ಆ ವಿಡಿಯೋಗಳಲ್ಲಿ ಒಬ್ಬ ಯುವಕ ಬಿಳಿ ಬಣ್ಣದ ಬಟ್ಟೆಯನ್ನ ಹಾಕಿರ್ತಾನೆ, ಏನೋ ಉದ್ಘೋಷಗಳನ್ನ ಹೇಳ್ತಾನೆ. ಅವು ಏನ್ ಹೇಳ್ತಾನೆ ಅಂತ ಸರಿಯಾಗಿ ಕೇಳಲ್ಲ. ನಾವು ನೇರವಾಗಿ ಜಡ್ಜ್ಮೆಂಟ್ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ನೇರವಾಗಿ ಯಾವುದನ್ನು ಕೂಡ ತೀರ್ಪು ಮಾಡೋದು ತಪ್ಪು. ಅದೇ ರೀತಿ ಆ ಹುಡುಗನ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ, ಅವಹೇಳನವಾಗಿ, ನಿಂದನೆಯಾಗಿ ಬರೀತಾರೆ. ಇದರ ಬಗ್ಗೆ ಆ ಹುಡುಗ ಕೂಡ ಮಾತಾಡಿದಾನೆ. ಎಲ್ಲವೂ ಕೂಡ ಮಾತಾಡಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಗಣ್ಯ ವ್ಯಕ್ತಿಗಳನ್ನ. ಬಿಜೆಪಿ ವಕ್ತಾರರಾಗಿರುವಂತಹ ಜಗದೀಶ್ ಶೆಣವ್ ಅವರು ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಶೆಣವ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಅನ್ವರ್ ಸಾದತ್ ಅವರಿದ್ದಾರೆ, SDPA ಜಿಲ್ಲಾ ಕಾರ್ಯದರ್ಶಿ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ವರ್ ಸಾದತ್ ಅವರಿಗೆ. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು. ಗೊಂದಲ ಮೂಡಿದೆ ಸಮಾಜದಲ್ಲಿ. ಕರಾವಳಿ ಭಾಗ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೋಮು ಸೂಕ್ಷ್ಮವಾಗಿರುವಂತಹ ಪ್ರದೇಶ. ಹಲವಾರು ಹತ್ಯೆಗಳು, ಹಲವಾರು ಕೊಲೆಗಳು, ಹಲವಾರು ಗಲಾಟೆಗಳು ಎಲ್ಲವೂ ಕೂಡ ನಡೆದು ಹೋಗಿದೆ ಕರಾವಳಿ ಭಾಗದಲ್ಲಿ. ಕರಾವಳಿ ಶಾಂತಿಯಿಂದ ಇರಬೇಕು ಅಂತ ಹೇಳಿದ್ರೆ ನೇರವಾಗಿ ಪೊಲೀಸ್ ಇಲಾಖೆ ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿರುವಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. 1 ವಾರಗಳು ಆಗ್ತಾ ಬಂದಿದೆ, ಆದ್ರೂ ಕೂಡ ನೈಜ ಆರೋಪಿಗಳ ಬಂಧನ ಆಗ್ಲಿಲ್ಲ ಅನ್ನುವಂತಹ ಮಾತುಗಳು. ಆಗ್ಲೇ ನಾನು ತೋರಿಸಿದಂತಹ ವಿಡಿಯೋ ತಾವು ನೋಡ್ಕೊಂಡು ಬಂದ್ರಿ. ಪಾಕಿಸ್ತಾನ ಮುರ್ದಾಬಾದ್ ಅನ್ನುವಂತಹ ಹೇಳುವಂತಹ ಯುವಕ, ಅದೇ ರೀತಿ ಆತನ ಹಾವಭಾವ, ಭಂಗಿ, ಇದನ್ನೆಲ್ಲವೂ ಕೂಡ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅಷ್ಟಕ್ಕೂ ಕೂಡ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದ್ದಾಗ ಆ ಹುಡುಗನಿಗೂ ಕೂಡ ಘಾಸಿಯಾಗಿದೆ. ಆತ ಕೂಡ ಹೇಳಿದ್ದಾನೆ ಸೋಷಿಯಲ್ ಮೀಡಿಯಾ, ಅದೇ ರೀತಿ ಸಾಮಾಜಿಕ ಜಾಲತಾಣಕ್ಕೆ ಏನ್ ಹೇಳಿದ್ದಾನೆ ಒಂದ್ಸಲ ನೋಡ್ಕೊಂಡು ಬನ್ನಿ. SDPA ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣ. ನನ್ನ ವಿರುದ್ಧ ಸುಳ್ಳು ಆರೋಪಿಸಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆ. ನಾನೆಂದು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗವಹಿಸುವವರಲ್ಲ ಎಂದ ಪವನ್. ಮತ ಎಣಿಕೆ ದಿನದಂದು ಬೆಳ್ತಂಗಡಿಯ ಉಜಿರೆಯಲ್ಲಿ SDPA ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರುವ ವಿವಾದ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತೆ ಇದೀಗ ಒಂದೆಡೆ SDPA ಕಾರ್ಯಕರ್ತರು ತಮಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ಹೋರಾಟವನ್ನ ಪ್ರಾರಂಭಿಸಿದ್ದಾರೆ.
3 ದಿನಗಳೊಳಗೆ ಆರೋಪಿಗಳನ್ನ ಬಂಧಿಸದೇ ಇದ್ದಲ್ಲಿ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ನಡುವೆ ಇದೀಗ ಹಿಂದೂ ಸಂಘಟನೆ ಕಾರ್ಯಕರ್ತರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಹಾಕಿದ್ದಾರೆ ಎನ್ನುವ ಆರೋಪ ವ್ಯಕ್ತವಾಗ್ತಾ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆ ಕಾರ್ಯಕರ್ತ ಉಜಿರೆ ನಿವಾಸಿ ಪವನ್ ಶೆಟ್ಟಿ ಎಂಬುವರು ಸ್ಪಷ್ಟನೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ. ನಾನು ಎಂದಿಗೂ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆ ಕೂಗುವವನಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಆರೋಪ ಮಾಡುವವರ ವಿರುದ್ಧ ನಾನು ದೂರು ನೀಡಿದ್ದೇನೆ. ನಾನು ಮೊದಲಿನಿಂದಲೂ ಸಂಘದಲ್ಲಿ ಗುರುತಿಸಿಕೊಂಡಿರುವ ಕಾರಣ ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಪವನ್ ದೂರಿದ್ದಾರೆ. ಮುಂದಾದ 2 ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ಏಜೆಂಟ್ಗಳು ನಾನು ಪವನ್ ಶೆಟ್ಟಿಯಾದ ನಾನು ಉಜಿರೆ ನಿವಾಸಿಯಾಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಹೇಳಿಕೆಯನ್ನು ನೀಡಿದ್ದೇನೆ ಅಂತ ಈಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹರಿದಾಡ್ತಿದೆ. ಈ ಎಸ್ ಡಿ ಪಿ ಐನ ಕೆಲ ಕಾರ್ಯಕರ್ತರು ಮಾಡಿರೋ ಕೆಲಸ ಇದು. ಅಂಥ ಹೇಳಿಕೆಯನ್ನು ನಾನು ಹುಟ್ಟಿದಾಗಿಂದನೂ ಕೊಡಲಿಲ್ಲ, ಸಾಯುವ ತನಕ ನಾನು ಅಂಥ ಮಾತನ್ನು ಹೇಳೋನಲ್ಲ. ಇನ್ನೊಂದು ಏನಂತ ಹೇಳಿದರೆ, ನಾನು ಅವತ್ತು ಅವರು ವಿಡಿಯೋ ಶೇರ್ ಮಾಡಿದ್ರಲ್ಲಿ ನಾನು ವೈಟ್ ಶರ್ಟ್ ಹಾಕಿದ್ದೆ, ಅದರ ಮೇಲೆ ರೌಂಡ್ ಮಾಡಿ ಶೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಅವತ್ತು ವೈಟ್ ಶರ್ಟ್ ಹಾಕಲೇ ಇಲ್ಲ, ನಂದು ನೀಲಿ ಅಂಗಿ ನಾನು ಹಾಕಿರೋದು, ನೀಲಿ ಜೀನ್ಸ್ ಹಾಕಿರೋದು. ಅದನ್ನೀಗ ನಾನು ಆ ಫೋಟೋಸ್ ಏನಿದೆ ನನ್ನ ಹತ್ರ ಆ ದಿನದ್ದು, ಅದನ್ನೆಲ್ಲ ನಾನೀಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಈಗ ಕೊಟ್ಟಿದ್ದೇನೆ ನಾನು. ಹಾಗೂ ಅವರ ಯಾರೀಗ ಆ ಕೃತ್ಯವನ್ನು ಎಸಗಿದ್ದಾರೆ ಅವರ ಮೇಲೆ ಎಲ್ಲ ಈಗ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಅದು ಪುರಾವೆಗಳೆಲ್ಲ ಇದೆ ನನ್ನ ಹತ್ರ. ಸೊ ನಾನು ಅಂಥ ಕೆಲಸ ಮಾಡುವನಲ್ಲ. ನಾನು ಮೊದಲಿಂದ ಸಂಘದಲ್ಲಿ ಗುರುತಿಸಿಕೊಂಡಿದ್ದರಿಂದ ನನ್ನನ್ನು ಅವರು ಟಾರ್ಗೆಟ್ ಮಾಡಿ ಇಂಥ ಕೆಲಸ ಮಾಡಿದ್ದಾರೆ. ಸೊ ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಎಸ್, ಇದು ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಿರ. ಒಬ್ಬ ಬಿಳಿ ಬಣ್ಣದ ವಸ್ತ್ರವನ್ನ ಹಾಕಿರುವಂತಹ ಯುವಕ ಈ ರೀತಿ ಮಾಡಿದ್ದಾನೆ ಅನ್ನೋದು SDPI-ನವರ ಆರೋಪ. ಹಾಗಾಗಿ ಆ ಯುವಕ ನೇರವಾಗಿ ಮಾತುಗಳನ್ನ ಆಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಹಿಂದೂ ಸಂಘಟನೆ ಕಾರ್ಯಕರ್ತರ ಉಜಿರೆಯ ನಿವಾಸಿ ಪವನ್ ಶೆಟ್ಟಿ ಎಂಬುವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನನ್ನ ವಿಡಿಯೋವನ್ನ ತಿರುಚಲಾಗಿದೆ, ನಾನಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು ಇವತ್ತು ನೇರವಾಗಿ ಅಲ್ಲಿಗೆ ಮುತ್ತಿಗೆ ಹಾಕುವಂತಹ, ಬೆಳ್ತಂಗಡಿ ಠಾಣೆಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕೂಡ ನಡೆದಿದೆ. SDPI ಕಡೆಯಿಂದ ಮಾತಾಡಬೇಕು ಗಣ್ಯ ವ್ಯಕ್ತಿಗಳಿದ್ದಾರೆ. ಒನ್ಸ್ ಅಗೇನ್ ವೆಲ್ಕಮ್ ಬೋತ್ ಆಫ್ ಯು. ಎಸ್, ಜನತೆಗೆ ನೇರವಾಗಿರುವಂತಹ ಕೆಲವು ವಿಚಾರಗಳು, ಅಪ್ಡೇಟ್ಗಳು ಯಾವ ರೀತಿ ನಡೆದಿದೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಹಾಕ್ತಾ ಇದ್ವಿ. ಎಸ್, ಜಗದೀಶ್ ಶೆಣವ, ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಅದು SDPI-ನವರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಒಂದು ಘೋಷಣೆ ಹಾಕಿದ್ದು. ಆ ದಿವಸ ನಾನು BJP ಆಫೀಸಲ್ಲಿ ಟಿವಿ ನೋಡ್ತಾ ಇದ್ದೆ. ಟಿವಿ ನೋಡ್ತಾ ಇರುವಾಗ ಅದು ಆಗ ಬಂದಿತ್ತು ಅಟ್ ಆನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್. ಅಂದ್ರೆ ಯಾರು ಅದನ್ನು ಹಾಗೆ ಆಗ್ಬಹುದು ಅಂತ ಒಂದು ಯಾರಿಗೂ ಒಂದು ಗೊತ್ತೂ ಇರಲಿಲ್ಲ, ಯಾರಿಗೂ ಒಂದು ಊಹೆಯೂ ಕೂಡ ಇರಲಿಲ್ಲ. ಆ ಒಂದು ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ಬಂದಿದೆ, ಘೋಷಣೆ ಬಂದಿದೆ, ಆ ಕ್ಲಿಪ್ಪಿಂಗ್ಸ್ ಬಂದಿದೆ. ಅದನ್ನು ನಂಬಲೇಬೇಕು. ಯಾಕಂದ್ರೆ ಅದರಲ್ಲಿ ಯಾರ್ದು ಮಿಕ್ಸ್ಚರ್ ಇಲ್ಲ, ಮತ್ತೊಂದು ಸೇರ್ಪಡೆ ಇಲ್ಲ, ಮತ್ತೊಂದು ನಿಲ್ಲಪನೊಂದಿಲ್ಲ. ಆದ್ರೆ ಈಗ BJP ಕಾರ್ಯಕರ್ತ, ಸಂಘ ಪರಿವಾರದ ಕಾರ್ಯಕರ್ತ ಅಂತ ಹೇಳ್ತಾರೆ. ಯಾವುದು ಇದು? ಆಫ್ಟರ್ 4 days ಆಫ್ ದಿಸ್ ಅಕರೆನ್ಸ್ ಆಫ್ ದಿಸ್ ಇನ್ಸಿಡೆಂಟ್. ಅಂದ್ರೆ ಈ ಘಟನೆ ನಡೆದ 4 ದಿವಸಗಳ ನಂತರ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಏನ್ ಬೇಕಾದ್ರೂ ಮಾಡೋದು. ನನ್ನ ತಲೆಗೆ ನಿಮ್ಮ ದೇಹ ಇಡ್ಬಹುದು, ನಿಮ್ಮ ದೇಹಕ್ಕೆ ನನ್ನ ತಲೆ ಇಡ್ಬಹುದು. ಇಂತಹ ಸಂದರ್ಭದಲ್ಲಿ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವ್ದಾಗಿದೆ ಅದು ಪ್ರೈಮಾ ಫೇಸಿ ಕೇಸ್. ನೀವು ಅಲ್ಲಿ ನೋಡಿ, ಅವ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅದೇ ಹೊತ್ತಿಗೆ ಆ ರಿದಮ್ಗೆ ಅವ ಕೈ ಎತ್ತಾನೆ, ಒಬ್ಬ ಹುಡುಗ ಜಿಂದಾಬಾದ್ ಅಂತ ಹೇಳುವಾಗ ಜಿಂದಾಬಾದ್ ಆ ಹೊತ್ತಿಗೆ ಯಾರು ಸಹ, ನಾವು ಸಹ, ನೀವು ಸಹ ಆ ಹೊತ್ತಿಗೆ ಕೈ ಎತ್ತುದು, ಅದೇ ಹೊತ್ತಿಗೆ ಕೈ ಎತ್ತಿದ್ದಾರೆ. ಆದ್ದರಿಂದ ಅದನ್ನು ಈಗ ಔಟ್ಸೆಟ್ ಅಲ್ಲಿ ಅದನ್ನು ನಂಬಬೇಕು. ಈಗ ಈ ವಿಡಿಯೋದಲ್ಲಿ ಅವ ಹೇಳ್ತಾನೆ, ನಾನು ಶರ್ಟ್ ಹಾಕಿದ್ದು ಆ ದಿವಸ ನೀಲಿ, ಅದು ಬಿಳಿ ಶರ್ಟ್ ನ ಅದು, ಮತ್ತು ಸಹ ಇದು ಸ್ಪಷ್ಟ ಇಲ್ಲ. ನೀವೇ ಹೇಳುವ ಹಾಗೆ ಈ ಘೋಷಣೆಗಳಲ್ಲಿ ಒಂದು 10 ಸಲ ಜಯಘೋಷ ಆಗ್ತಾನೆ, ಒಂದು ಸಲ ಜಿಂದಾಬಾದ್ ಅಂತ. ಅದು ಏನಾಗ್ತದೆ, ನಾನು ಒಂದು ಭಾಷಣ ನೋಡಿದ್ದೆ, ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಾಗ ನೀವು ಹೀಗೆ ಇದು 100 ಸುಳ್ಳು ಹೇಳಿ ಅಂದ್ರೆ ಬಿಜೆಪಿಯನ್ನು ಹೊಗಳ್ತಾರೆ ಬೈ ಮಿಸ್ಟೇಕ್, ಅದು ಆಗಿರ್ಬೋದು, ನನ್ಗೆ ಗೊತ್ತಿಲ್ಲ. ಆದ್ರೆ ಅದ್ರಲ್ಲಿ 10 ಸಲ ಅವ ಜಯಘೋಷ ಆಗ್ತಾನೆ. ಅದು ಯಾರು ಏನು ಅಂತ ಗೊತ್ತಿಲ್ಲ. 10 ಸಲ ಜಯಘೋಷ ಆಗ್ತಾನೆ. ಇದು ಪಾಕಿಸ್ತಾನಕ್ಕೆ ಮುರ್ದಾಬಾದ್ ಹೇಳ್ತಾನೆ. ಒಂದು ಸಲ ಅದರಲ್ಲಿ
ಜಯ ಜಿಂದಾಬಾದ್ ಹೇಳೋದು ಕೇಳ್ತದೆ. ಆದ್ರೆ ಇದನ್ನು ನಾವು ನಂಬಲೇಬೇಕು. ಯಾವುದು ಫಸ್ಟ್ ಏನು ವಿಡಿಯೋ ನೀವು ಕೇಳಿದ್ದು ತೋರಿಸಿದ್ದೀರಿ, ಅದನ್ನು ನಂಬಲೇಬೇಕಂದ್ರೆ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್. ಯಾರು ಅದನ್ನು ಬೇಕು ಅಂತ ವಿಡಿಯೋ ಮಾಡಲಿಲ್ಲ. ಇದು ಏನಾಗಿದೆ ಅಂದ್ರೆ, ಇದು ಈಗ ಇವರು ಕೊಟ್ಟದ್ದು ಯಾರೋ ಕಾನೂನು ತಜ್ಞರ ಬಳಿ ಇದನ್ನು ಇವರು ಕೂಲಂಕುಷವಾಗಿ ಚರ್ಚೆ ಮಾಡಿ ನೋಡಿ ಒಂದು ಕೇಸ್ ಆಗಿದೆ. ಕೇಸ್ನ ವಿರುದ್ಧ ಕೌಂಟರ್ ಕೇಸ್ ಆಗಿದೆ. ಅದು ಸ್ವಲ್ಪ ಡೈಲ್ಯೂಟ್ ಆಗ್ತಂತ ಹೇಳುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಇದನ್ನು ಹೇಳಿದ್ದಾರೆ, ಈ ವಿಡಿಯೋವನ್ನು ಹರಿಯಬಿಟ್ಟಿದ್ದಾರೆ ಎನ್ನುವುದು ನನ್ನ ವಾದ. ಓಕೆ ರೈಟ್. ಇದು ಜಗದೀಶ್ ಶೆಣವ, ಬಿಜೆಪಿ ವಕ್ತಾರ. ಫಸ್ಟ್ ರಿಯಾಕ್ಷನ್ ಎಸ್ ಸರ್. ಅದೇ ರೀತಿ ಅನ್ವರ್ ಸಾದತ್ ಅವರು, SDPI ಜಿಲ್ಲಾ ಕಾರ್ಯದರ್ಶಿ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಮೊದಲನೇದಾಗಿ ಈಗ ಏನು ಬಿಜೆಪಿಯ ವಕ್ತಾರರು ಹೇಳಿದ್ದಂಥದ್ದನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸ್ತಾ ಇದ್ದೇನೆ. ಒಂದನೆಯದಾಗಿ 30ನೇ ತಾರೀಕಿನಂದು ಚುನಾವಣೆಯ ಮತ ಎಣಿಕೆಯ ಸಂದರ್ಭದಲ್ಲಿ ಆ ಉಜಿರೆಯ SDM ಕಾಲೇಜಿನ ಹೊರಗಡೆ ಸಹಜವಾಗಿ ಎಲ್ಲಾ ಪಕ್ಷಗಳು ಜಮಾಯಿಸುವಂಥದ್ದು ಸಹಜ. ಅಲ್ಲಿ ಬರ್ತಾರೆ, ಅಲ್ಲಿ ವಿಜಯೋತ್ಸವ ಅಂತ ಒಂದು ಸಂಭ್ರಮಾಚರಣೆ ಮಾಡ್ತಾರೆ. ಅವರವರ ಪಕ್ಷದ ಒಬ್ಬ ಚುನಾಯಿತರಾಗುವಾಗ ಸಂಭ್ರಮಾಚರಣೆ ಮಾಡುವಂಥದ್ದು ಸಹಜ. ಅದು SDPI ಅವರು SDPI ಜಿಂದಾಬಾದ್ ಅಂತ ಕೂಗುವಂಥದ್ದು ಅದು ಬಹಳ ಸಹಜವಾದ. ಎಲ್ಲಾ ಕಡೆಯಲ್ಲಿ ನಾವು ಪ್ರತಿಭಟನೆ ಮಾಡುವಾಗ ನಾವು ನಾರ್ಮಲ್ ಆಗಿ ಕೂಗುವಂತ ಒಂದು ಘೋಷಣೆ ಅದು. ಅಂತ ಘೋಷಣೆಗಳನ್ನು ಮಾತ್ರ ಅವರು ಕೂಗ್ತಾ ಇದ್ದದ್ದು. ಆಗ ಏನಾಗಿದೆ, ಪಕ್ಕದಲ್ಲೇ ಈಗಾಗಲೇ ನೀವು 2ನೇ ವಿಡಿಯೋದಲ್ಲಿ ಏನು ತೋರಿಸಿದ್ದೀರಿ, ಪಕ್ಕದಲ್ಲೇ ನಿಂತುಕೊಂಡು ಇವರು ಕೇಸರಿ ಧ್ವಜವನ್ನು ಹಾಕಿಕೊಂಡು ಬಿಜೆಪಿಯವರು SDPI ಅಲ್ಲಿ ಏನು ಪಾಕಿಸ್ತಾನ ಮುರ್ದಾಬಾದ್ ಅಂತಲೂ ಅವರೇ ಕರೆದದ್ದು, ಪಾಕಿಸ್ತಾನ ಜಿಂದಾಬಾದ್ ಅಂತಲೂ ಅವರೇ ಕರೆದದ್ದು. ಒಂದನೇದಾಗಿ ನಾನು ಹೇಳ್ತೇನೆ, ಈ ಕಡೆ ಇಲ್ಲಿ SDPI ಜಿಂದಾಬಾದ್ ಅಂತ ಕರೆಯುವಾಗ ಅದರ ಎಡೆಯಲ್ಲಿ ಇವರು ನಿಂತುಕೊಂಡು ಪಾಕಿಸ್ತಾನ ಮುರ್ದಾಬಾದ್, ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆಯುವಾಗ ಈ ಜಿಂದಾಬಾದ್ ಏನೋ ಈ ಕಡೆ ಕೇಳಿ ಅವಾಗ ಫಸ್ಟ್ನಿಗೆ ದಿಗ್ವಿಜಯ ಚಾನೆಲ್ನವರು ಅದು ಪೂರ್ವಯೋಜಿತವಾಗಿ ಬಹಳ ಸ್ಪಷ್ಟತೆ ಇದೆ ಇದರಲ್ಲಿ ಒಂದು ಪೂರ್ವಯೋಜಿತ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದ ಭಾಗವಾಗಿ ಅವರ ವಿಡಿಯೋವನ್ನಲ್ಲಿ ಶೂಟಿಂಗ್ ಮಾಡ್ತಾರೆ. ಶೂಟಿಂಗ್ ಮಾಡಿ ಕೂಡಲೇ ದಿಗ್ವಿಜಯ ನ್ಯೂಸ್ಗೆ ಕಳಿಸ್ತಾರೆ. ಈ ದಿಗ್ವಿಜಯ ನ್ಯೂಸ್ ಯಾರ ಪರವಾಗಿ ವರದಿ ಅದರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಇದು ತಪ್ಪು ಸಂದೇಶ ಸಮಾಜಕ್ಕೆ ಕೊಟ್ಟಂತದ್ದು. ಮಾಧ್ಯಮ ಅಂತ ಹೇಳುವಂತ ಸಮಾಜವನ್ನು ಬದಲಾಯಿಸಲಿಕ್ಕೆ ಇರಬೇಕಾದಂತದ್ದು. ಆದ್ರೆ ಇವರು ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಸಮಾಜ ಒಡೆಯುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಾವು ಆ ಕೂಡಲೇ ಆ ಚಾನಲ್ ಸಂಬಂಧಪಟ್ಟವರಿಗೆ ಫೋನ್ ಮಾಡಿದ್ದೇನೆ. ನಮ್ಮ ಫೋನ್ ಅನ್ನು ಕೂಡ ಮಾತನಾಡಲಿಕ್ಕೆ ಇರುವಂತಹ ಧೈರ್ಯ ಕೂಡ ಅವರಿಗಿಲ್ಲದೆ ಫೋನ್ ಕಟ್ ಮಾಡಿದ್ರು. ಅವರು ಇಂತ ಒಂದು ವರದಿಯನ್ನು ಹಾಕಿದ ಕೂಡಲೇ ಇದು ವಿದಿನ್ ಮಿನಿಟ್ಸ್ ಅಲ್ಲಿ ಬೆಳ್ತಂಗಡಿಯ ಶಾಸಕರು ಬಂದ್ರು ಮತ್ತು ಕೂಡ ಇಲ್ಲಿರುವಂತಹ ಕಾರ್ಯಕರ್ತರನ್ನು ಪ್ರಚೋದಿಸಿಕೊಂಡು ನಮ್ಮ SDPI ಕಾರ್ಯಕರ್ತರ ಕಡೆಗೆ ಕೈದೋರಿಸಿದ ಒಂದು ಪಾಕಿಸ್ತಾನದ ನಾಯಿಗಳು ಅಂತ ಹೇಳಿಕೊಂಡು ಅವರು ಮಾತಾಡಿದ ಒಂದು ಗೌರವಾನ್ವಿತ ಸ್ಥಾನದಲ್ಲಿರುವಂತಹ ಒಬ್ಬರು ವ್ಯಕ್ತಿ. ಅಂದ್ರೆ ಇವರು ಇದನ್ನು ಪೂರ್ವಯೋಚಿತವಾಗಿ ಇಂತಹ ಒಂದು ಕೃತ್ಯವನ್ನು ಇವರಲ್ಲಿ ಮಾಡಿದ್ದಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಾವು ಅವತ್ತೇ ಪ್ರತಿಪಾದಿಸಿದ್ದೇವೆ, ಇವತ್ತು ಕೂಡ ಹೇಳ್ತೇವೆ, ನಮ್ಮ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಕ್ಷಣಗಳಲ್ಲಿ ಕೂಡ ಅವರ ಅಂತ ಘೋಷಣೆಯನ್ನು ಕೂಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನಮ್ಮ ಶತ್ರು ರಾಷ್ಟ್ರವನ್ನು ಯಾವತ್ತೂ ಕೂಡ ಶತ್ರು ರಾಷ್ಟ್ರವಾಗಿಯೇ ನೋಡುವಂಥದ್ದು. ನಮ್ಮ ನಿಷ್ಠೆ ಏನಿದ್ರು ಈ ದೇಶಕ್ಕೆ ಮಾತ್ರ, ಈ ಭಾರತ ದೇಶಕ್ಕೆ ಮಾತ್ರ. ನಾವು ಹುಟ್ಟಿದ್ದು ಇಲ್ಲೇ, ಸಾಯುವುದು ಇಲ್ಲೇ. ಅದರ ಬಗ್ಗೆ ಯಾವ ದೊಣ್ಣೆ ನಾಯಕನ ಸರ್ಟಿಫಿಕೇಟ್ ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಅಗತ್ಯ ಇಲ್ಲ. ಈಗಲೂ ಹೇಳ್ತಾ ಇದ್ದೇನೆ, ಕಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ. ಓಕೆ ಸರಿ, ಬರ್ತೇನೆ ಸರ್. SDPI ಜಿಲ್ಲಾ ಕಾರ್ಯದರ್ಶಿ. ಅದೇ ರೀತಿ ಅನೇಕ ಅಂಗಡಿಯಲ್ಲಿ ಉಜಿರೆಯಲ್ಲಿ ಹುಟ್ಟಿಕೊಂಡಂತಹ ಪಾಕ್ ಕ್ರಿಮಿಗಳು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿರುವಂತಹ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅನೇಕ ಬದಲಾವಣೆಗಳು, ಬೆಳವಣಿಗೆಗಳು ಸಮಾಜದಲ್ಲಿ ಆಗ್ತಾ ಇದೆ. ಎಸ್, ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಜಗದೀಶ್ ಶೆಣವ, ಬಿಜೆಪಿ ವಕ್ತಾರರು, ಅಂಡ್ ಅನ್ವರ್ ಸಾದತ್ ಅವರು, SDPI ಜಿಲ್ಲಾ ಕಾರ್ಯದರ್ಶಿ. ಒನ್ಸ್ ಅಗೇನ್ ವೆಲ್ಕಮ್ ಬೋತ್ ಆಫ್ ಯು. ಎಸ್ ಸರ್, ಈಗ ಅನ್ವರ್ ಸಾದತ್ ಅವ್ರ ಜೊತೆ ನಾನು ಮಾತಾಡ್ತಿದ್ದೆ. ಅನ್ವರ್ ಸಾದತ್ ಅವರು ಹೇಳ್ತಾ ಇದ್ರಿ, ಒಂದು ಪ್ರಥಮವಾಗಿ ಹೇಳ್ತಾ ಇದ್ದಾಗ, ಇಲ್ಲ ನಮ್ಗೆ ದೇಶದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ನಾವು ಹುಟ್ಟೋದೇ ಇಲ್ಲ, ಸಾಯೋದೇ ಇಲ್ಲ. ಎಸ್, ಡೆಫಿನೆಟ್ಲಿ ಒಂದು ದೇಶದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರಿಗೂ ಕೂಡ ಭಾರತ ಮಾತೆ ಅಂತ ಬಂದಾಗ, ಭಾರತ ದೇಶ ಅಂತ ಬಂದಾಗ ಗೌರವ ಇರುತ್ತೆ. ವೈ SDPI ಟಾರ್ಗೆಟ್ ಆಗಿತ್ತು? ವೈ SDPI ಅಂತ ಬಂದಾಗ ನೇರವಾಗಿ ಪ್ರಥಮ ದಿನ ಡಿಸೆಂಬರ್ 30ರಂದು ಎಸ್ ಇಲ್ಲಿ SDPI ಹುಟ್ಟಿಕೊಂಡದ್ದೇ ಈ ದೇಶದಲ್ಲಿ ಫ್ಯಾಸಿಸ್ಟರ ಅಟ್ಟಹಾಸ, ಫ್ಯಾಸಿಸ್ಟರ ದೌರ್ಜನ್ಯ. ಈ ಸಂಘ ಪರಿವಾರದವರು ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡು ಆ ಸಮುದಾಯವನ್ನು ದಮನಿಸಲಿಕ್ಕೆ ಪ್ರಯತ್ನ ಪಡುವಂತ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಶಕ್ತಿ ಆಗಬೇಕು, ಅವರಿಗೆ ರಾಜಕೀಯ ವೇದಿಕೆ ಆಗಬೇಕು, ರಾಜಕೀಯವಾಗಿ ಆ ಸಮುದಾಯವನ್ನು ಒಂದು ಸಬಲೀಕರಣಗೊಳಿಸಬೇಕು ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಆಗಿರ್ತದೆ ಈ ಪಕ್ಷ ಇಲ್ಲಿ ಹುಟ್ಟಿಕೊಂಡಂಥದ್ದು. ಕಳೆದ 10 ವರ್ಷಗಳಿಂದ ಈ ಪಕ್ಷ ಮಾಡ್ತಾ ಬಂದಿರತಕ್ಕಂತಹ ಕೆಲಸ ಕಾರ್ಯಗಳು ನೋಡಿದರೆ, ನಾವಿಲ್ಲಿ ಸಂಘ ಪರಿವಾರದವರು ಏನು ಇಲ್ಲಿನ ದಲಿತರನ್ನು, ಇಲ್ಲಿನ ಮುಸಲ್ಮಾನರನ್ನು, ಅದೇ ರೀತಿ ದಮನಿತ ಸಮುದಾಯಗಳನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಅದಕ್ಕೆ ಪ್ರತಿಯೊಂದು ಅವರ ಅಜೆಂಡಾಗಳನ್ನು ಕೂಡ ವಿಫಲಗೊಳಿಸುವ ನಿಟ್ಟಿನಲ್ಲಿ ನಾವು ನಮ್ಮದೇ ಆದಂತಹ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಏನಿದೆ, ನಮ್ಮ ಸಂದೇಶಗಳು ಬಹಳ ಸ್ಪಷ್ಟವಾಗಿದೆ.
ನಾವು ಬಹಳ ಸ್ಪಷ್ಟವಾಗಿ ಈ ಸಂಘ ಪರಿವಾರದ ಫ್ಯಾಸಿಸ್ಟ್ ಸಿದ್ಧಾಂತದೊಂದಿಗೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾಂಪ್ರಮೈಸ್ ಮಾಡುವುದಿಲ್ಲ, ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ. ಅವರ ಪ್ರತಿಯೊಂದು ಯೋಜನೆಗಳನ್ನು ಕೂಡ ನಾವು ಜನರ ಬಳಿಗೆ ಕೊಂಡೋಗಿ ವಿಫಲಗೊಳಿಸ್ತಾ ಇದ್ದೇವೆ. ಈ ಇಂತಹ ಕಾರಣದಿಂದ ಇದು ಏನು ಇವತ್ತೇನು ಆರಂಭ ಏನಲ್ಲ. SDPI ಯನ್ನು ಟಾರ್ಗೆಟ್ ಮಾಡುವಂಥದ್ದು, ಅದೇ ರೀತಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡುವಂಥದ್ದು ನಿನ್ನೆ ಇವತ್ತೇನು ಶುರುವಾದಂತಹ ಒಂದು ಘಟನೆ ಅಲ್ಲ. ಇನ್ನು ಇತಿಹಾಸ ತೆಗೆದು ನೋಡಿದರೇನೆ ಅದು ಬಹಳ ವರ್ಷಗಳಿಂದ ನಡೀತಾ ಬರುವಂತದ್ದೇ. ಆ ಕಾಲಕ್ಕೆ ಯಾವ ಸಂಘಟನೆಗಳು ಯಾವ ಪಕ್ಷಗಳು ಇವರ ವಿರುದ್ಧ ಮಾತನಾಡಿದ್ದಾರ ಅವರನ್ನೆಲ್ಲವನ್ನು ಚಿವುಟಿ ಹಾಕುವಂತ ಕೆಲಸ, ದಮನಿಸುವಂತ ಕೆಲಸ ಈ ಬಿಜೆಪಿ RSS ಇಂದ ನಡೀತಾ ಇದೆ. ಬಹುಶಃ ಅದಕ್ಕೆ ನಾವು ಅವರಿಗೆ ತೊಡಕಾಗಿದೆ. ನಮ್ಮನ್ನು ಎಲ್ಲಿಯೆಲ್ಲ ಅವರು ತುಳಿಲಿಕ್ಕೆ ಸಾಧ್ಯವಿದೆ, ಎಲ್ಲಿಯೆಲ್ಲ ದಮನಿಸಲಿಕ್ಕೆ ಸಾಧ್ಯವಿದೆ, ಅದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ನಮ್ಮ ಪ್ರತಿರೋಧವನ್ನು, ನಮ್ಮ ಹೋರಾಟವನ್ನು ಮತ್ತು ಕೂಡ ತೀವ್ರಗೊಳಿಸ್ತಾ ಇದ್ದೇವೆ ಅದರ ವಿರುದ್ಧವಾಗಿ. ಅದರ ಒಂದು ಭಾಗ ಅಂತ ಹೇಳ್ತೇನೆ. ಇದು ಕೂಡ ಒಂದು ಕೃತ್ಯ, ಅದರ ಒಂದು ಭಾಗವಾಗಿ ಅವರು ಕಂಡುಕೊಂಡಂತ ಒಂದು ಷಡ್ಯಂತ್ರ ಇದು. ಓಕೆ ರೈಟ್ ಸರ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಈ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕವಾಗಿರುವಂತದ್ದು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜಗದೀಶ್ ಶೆಣೆವ್ ಅವರು ನೇರವಾಗಿ ಕೇಳಬೇಕು ಅಂತ ಬಂದಾಗ ಗೊಂದಲ ಮೂಡಿದೆ ಜನರಲ್ಲಿ. ಪೊಲೀಸರು ಇನ್ನೂ ಕೂಡ ಸ್ಪಷ್ಟನೆಯನ್ನ ನೀಡಿಲ್ಲ. ಬುಧವಾರ ನಡೆದಿರುವಂತಹ ಘಟನೆ 1 ವಾರಗಳು ಆಗ್ತಾ ಬರ್ತಾ ಇದೆ. ಆದ್ರೂ ಕೂಡ ಇಷ್ಟವರೆಗೂ ಕೂಡ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಯಾರು ಏನು ಕತೆ ಅನ್ನುವಂಥದ್ದು. ಎಸ್, ಈಗಾಗಲೇ ನನ್ನ ಪ್ರಕಾರ 4-5 ಅದರಲ್ಲಿ ಅರೆಸ್ಟ್ ಆಗಿದೆ. ದೇಶದ್ರೋಹದ ಕೇಸನ್ನು ಹಾಕಿದ್ದಾರೆ. ಯಾಕಂದ್ರೆ ಅದು ಸೂಕ್ತವಾದ ಅದೊಂದು ಕೇಸ್. ಯಾವುದು, ಈ ಒಂದು ದೇಶದ ವಿರುದ್ಧ ಯಾರಾದರೂ ಒಂದು ಕಾರ್ಯಾಚರಣೆ ಮಾಡಿದರೆ ಅಥವಾ ಘೋಷಣೆಗೆ ಹೋಗಿದ್ರೆ ದೇಶದ್ರೋಹದ ಕೆಲಸ. ಆದ್ದರಿಂದ ಪೊಲೀಸರು ಸಮಂಜಸವಾಗಿ ದೇಶದ್ರೋಹದ ಕೇಸನ್ನೇ ಹಾಕಿದ್ದಾರೆ. ಮತ್ತೆ ಇವರು ಹೇಳ್ತಾರೆ ಸಂಘ ಪರಿವಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಹುಟ್ಟಿಕೊಂಡದ್ದು. ನಾವು 96 ವರ್ಷಗಳ ಇತಿಹಾಸ ಇರುವ ಒಂದು ಸಂಘಟನೆ, ಸ್ವಯಂ ಸೇವಾ ಸಂಘಟನೆ. ಇಟ್ ಈಸ್ ದ ಲಾರ್ಜೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ನಾವು ಹೇಳುವುದಲ್ಲ, BBC ಅಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ, RSS ಇಸ್ ದ ಲಾರ್ಜೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಅಂತ ಒಂದು ಸಂಘಟನೆ. 96 ವರ್ಷಗಳ ಇತಿಹಾಸ ಇರುವ ಒಂದು ಸಂಘಟನೆಯನ್ನು ಇವರು ವಿರೋಧಿಸುವುದು, ಮತ್ತೊಂದು ಎಂತೋ ಎಷ್ಟೋ ಸಂಘಟನೆಗಳು ಹುಟ್ಟಿವೆ ಮತ್ತೆ ನಾಶವಾಗಿ ಹೋಗಿವೆ. ಅದರಿಂದ ಸಂಘ ಪರಿವಾರವನ್ನು ಮೆಟ್ಟಿ ನಿಲ್ಲಲಿಕ್ಕೆ, ಅವರ ಒಂದು ಕಾರ್ಯಕ್ರಮಕ್ಕೆ ಅಡ್ಡ ಹಾಕಲಿಕ್ಕೆ SDPI ನಮಗೆ ಅದೊಂದು ನಮ್ಮಕ್ಕೆ ನಾವು ಅದನ್ನು ಹೇಳಬಾರ್ದು. ಅಷ್ಟೊಂದು ಚಿಕ್ಕ ವಿಷಯ ಅದು. ನಾವು ಈಗ ದೇಶದಲ್ಲಿ BJP ಆಳ್ತಾ ಇದೆ, ರಾಜ್ಯದಲ್ಲಿ ಆಡಳಿತ ಸುಮಾರು ಒಂದು 20 ರಾಜ್ಯಗಳಲ್ಲಿ ನಾವು ಆಳ್ತಾ ಇದ್ದೇವೆ. ಅದರಿಂದ SDPI ನಮ್ಮ ಸಂಘಟನೆಗೆ ಒಂದು ತೊಡಕಾಗುವಂಥದ್ದಕ್ಕೆ ನಾವು ಹೀಗೆಲ್ಲ ಮಾಡೋದು ಇದೆಲ್ಲ ಬಾಲಿಶ ವಿಷಯ. ಯಾಕಂದ್ರೆ ನಮಗೆ SDPI ಒಂದು ಲೆಕ್ಕನೇ ಇಲ್ಲ. ನಾವು ಕಾಂಗ್ರೆಸ್ 70 ವರ್ಷದ ಆಡಳಿತ ಮಾಡಿದ ಕಾಂಗ್ರೆಸ್ ಅನ್ನೇ ಸರ್ವನಾಶ ಮಾಡಿದ್ದೇವೆ. ಆದ್ರಿಂದ ಸರ್ವನಾಶ ಅಂದ್ರೆ ರಾಜಕೀಯವಾಗಿ ಸರ್ವನಾಶ ಮಾಡಿದ್ದೇವೆ. ಆದ್ರಿಂದ SDPI ನಾವು ನಮಗೆ ಒಂದು ತೊಡಕಾಗುವಂತ ಸಂದರ್ಭ ಇಲ್ಲ. ನಾನು ಹೇಳುದು, ಇವರ ಸಂಘಟನೆ ಆರಂಭವಾದದ್ದೇ ದ್ವೇಷದಿಂದ, ಅಂದ್ರೆ ಹೋರಾಟ ಅಲ್ಲ, ದ್ವೇಷ. ಇವರು ಪ್ರಾರಂಭದಲ್ಲಿ ಹುಣಸೂರಿನಲ್ಲಿ 2 ಜನ ಮುಸ್ಲಿಂ ಹುಡುಗರನ್ನೇ ಕೊಂಡೋಗಿ ರ್ಯಾನ್ಸಮ್ಗೆ ದುಡ್ಡಿಗಾಗಿ ಇಟ್ಟು ಅವನನ್ನು ಕೊಂದಿವರು. ಇವ್ರದ್ದು ಸಂಘಟನೆ ಆರಂಭ ಆದದ್ದು ಅಲ್ಲಿ. ಆಯ್ತಾ, ಇಲ್ಲಿ ಏನೇನೆಲ್ಲ ಮಾಡಿದ್ರು ಅದನ್ನ ಹೇಳಿ ಪ್ರಯೋಜನ ಇಲ್ಲ. ದೇಶದ್ರೋಹದ ಕೆಲಸಗಳನ್ನೇ ಮಾಡುದು. ಇಲ್ಲಿ NRC ವಿರುದ್ಧ ಹೋರಾಟ ಆಯ್ತು, ಅದರಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡ್ಲಿಕ್ಕೆ ಹೋದ್ರು, ಅದರಲ್ಲಿ ಗೋಲಿಬಾರ್ ಆಯ್ತು, ಅದರಲ್ಲಿ 2 ಇದಾಯ್ತು, ಡೆತ್ ಆಯ್ತು. ಆಗ ಹೇಳಿದ್ರು ಅಮಾಯಕರ ಮೇಲೆ ಗುಂಡು ಹಾಕಿದ್ರು. ಎಲ್ಲ ಏನು ಈಗ ಆಗ್ತದಲ್ಲ, ನಾವು ಯಾರಾದ್ರೂ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅವರು ನೈಜ ಆರೋಪಿಗಳಲ್ಲ. ಹಾಗಾದ್ರೆ ನೈಜ ಆರೋಪಿಗಳು ಇವರು ಯಾರು ಗೊತ್ತಿರ್ಬೇಕಲ್ಲ. ನೈಜ ಆರೋಪಿಗಳಲ್ಲ. ಇದರಲ್ಲಿ ಬಂಧನ ಮಾಡಿದ್ರು, ಮೊನ್ನೆ ಯಾರೋ 2 ನಾಯಕರು ಹೇಳಿದ್ರು ಅವರು ನೈಜ ಆರೋಪಿಗಳಲ್ಲ. ಅಂದ್ರೆ ಇವರೆಲ್ಲ ಮಾಡುದು. ಮೊನ್ನೆ ಯಾವುದೋ ಒಂದು ED ಕೇಸಲ್ಲಿ ಕೇರಳದಲ್ಲಿ ಯಾರೋ ಇವರನ್ನು ಒಂದು ಅರೆಸ್ಟ್ ಆಯ್ತು. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರ ಆಫೀಸ್ಗೆ ಇಲ್ಲಿ ಮುತ್ತಿಗೆ ಹಾಕ್ತಾರೆ. ಕೇಂದ್ರ ಅದೊಂದು ಸಂಘ, ಇದು ಯಾವುದೊಂದು ಸಂಸ್ಥೆ ED 110 ಕೋಟಿ ರೂಪಾಯಿ ಇವರ NRCಗೆ ವಿರುದ್ಧ ಮಾಡಲಿಕ್ಕೆ 110 ಕೋಟಿ ರೂಪಾಯಿ ಫಾರಿನ್ ಇಂದ ಬಂದಿದೆ ಅಂತ ED ಏನೋ ಅದು ಹುಡುಕಿದೆ. ಅದಕ್ಕೆ ಬೇಕಾಗಿ ಅಲ್ಲಿ ಅರೆಸ್ಟ್ ಆಗಿದ್ದಕ್ಕೆ ಇಲ್ಲಿ ಮಾಡ್ತಾರೆ. ಕಮಿಷನರ್ ಹತ್ರ ಹೇಳ್ತಾರೆ, ನಮ್ಗೆ ಬಿಡದಿದ್ರೆ ನಾವು ನಳಿನ್ ಕುಮಾರ್ ಕಾರ್ಗೆ ಕಲ್ಲಾಗ್ತೇವೆ ಅಂತ ನೇರವಾಗಿ ಹೇಳ್ತಾರೆ. ಇದು ಇವರು ಪ್ರಜಾಪ್ರಭುತ್ವದಲ್ಲಿ ಇಟ್ಟ ನಂಬಿಕೆನಾ ಅಂತ ನಾನು ಕೇಳುದು. ಇವರು ದ್ವೇಷವೇ ಮಾಡುದು. ಇವರು 1 ಸೀಟ್ ವಿನ್ನಾದದಲ್ಲಿ ನೋಡಿ, ಇಡೀ ಪಂಚಾಯತ್ ಬಿಡಿ, 1 ಸೀಟ್ ವಿನ್ನಾದದಲ್ಲಿ ಏನೆಲ್ಲ ದಾಂಧಲೆ ಮಾಡಿದ್ದಾರೆ ಅಂದ್ರೆ, ನಮ್ಮ ಆಡಳಿತ ಪಕ್ಷ ನಾವಿರುವುದು, ಪೊಲೀಸರು ನಮ್ಮ ಹತ್ರ ಹೇಳ್ತಾರೆ ನೀವು ಮತ್ತೆ ಹೋಗಿ ಅಂತ. ಅಂದ್ರೆ ಅಷ್ಟು ಇವರೊಂದು ಭಯದ ವಾತಾವರಣ. ಭಯ ಪಡ್ತಾ ಇದ್ದೀರಾ? ನಾವಲ್ಲ, ಇವರು ಸಮಾಜವನ್ನು ಭಯಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಂಘಟನೆ ಬಿಡಿ, ನಾವೆಲ್ಲ ಇವರಿಗೆ ಹೆದರುವವರಲ್ಲ. ಆದ್ರೆ ಸಮಾಜವನ್ನು, ಈಗ ಸಮಾಜ ಏನ್ ಹೇಳ್ತದೆ ಅಂದ್ರೆ, 1 ಸೀಟ್ ಬತ್ತಿದೆ ಇತ್ತು, ನಾನೊಂದು 4 ಸೀಟ್ ಬತ್ತಿದ್ರೆ ಏನಾಗ್ತದೆ ಅಂತ ಒಂದು ಸ್ಥಿತಿಯಲ್ಲಿ
ಇವರು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಇವರು ನಾವಲ್ಲ, ಇವರು ಮುಸ್ಲಿಮರನ್ನು ಎತ್ತಿಕಟ್ಟಿ ಹಿಂದೂಗಳ ವಿರುದ್ಧ, ಮತ್ತೆ ಇವರು ಹೇಳ್ತಾರೆ ಕಾಲ ಕಾಲಕ್ಕೆ ನಮ್ಮ ಮುಸ್ಲಿಮರ ವಿರುದ್ಧ ದೌರ್ಜನ್ಯ ಆಗಿದೆ ಅಂತ. ಇವರು ಎಷ್ಟು ಪರ್ಸೆಂಟ್ ಇದ್ದದ್ದು ಎಷ್ಟು ಪರ್ಸೆಂಟ್ ಆಗಿದ್ದಾರೆ ಈಗ? ಇವರ ಜನಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕುವಾಗ ಎಷ್ಟಾಯ್ತು, ಕಾಲ ಕಾಲಕ್ಕೆ ನಾವು ದಮನ ಮಾಡುತ್ತಿದ್ರೆ ಈಗ ಎಷ್ಟಾಗಿದೆ? ಇಲ್ಲಿ ಎಲ್ಲ ಇಡೀ ಪ್ರಪಂಚದಲ್ಲಿ ಇಲ್ಲಿ ಸ್ವಾತಂತ್ರ್ಯ ಬರುವಾಗ 12% ಇದ್ದದ್ದು ಈಗ ಸುಮಾರು 25-26% ಇವರಾಗಿದ್ದಾರೆ. ಹಾಗೆ ದಮನ ನೀತಿ ಇದು ನಮ್ದು ಖಂಡಿತವಾಗಿ ಅಲ್ಲ. ಇವರು ಸಂವಿಧಾನ ವಿರೋಧ ಕೆಲಸವನ್ನೇ ಮಾಡ್ತಾರೆ. ಅದು ಈ ಬಿಜೆಪಿ ಸಂಘ ಪರಿವಾರದ ಹತ್ರ ಇವರ ಆಟ ನಡೆಯುವುದಿಲ್ಲ, ಇದು ಶತಸಿದ್ಧ. ಓಕೆ, ರೈಟ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ನೇರವಾಗಿ ಕೇಳಬೇಕು. SDPI ಜಿಲ್ಲಾ ಕಾರ್ಯದರ್ಶಿಯವ್ರ ಜೊತೆ ತಾವುಗಳು ಭಯ ಕ್ರಿಯೇಟ್ ಮಾಡ್ತಾ ಇದ್ರೆ, ಸಮಾಜದಲ್ಲಿ ಭಯ ಹುಟ್ಟಿಸುವಂತ ಕೆಲಸಗಳು ಆಗ್ತಾ ಇದೆಯಾ? ಇಟ್ಸ್ ಅಟ್ ದ ಸೇಮ್ ಟೈಮ್ ಬರುವಂತ ಪ್ರಶ್ನೆ, ವೈ ಅಗೇನ್ ಅಂಡ್ ಅಗೇನ್ SDPI ಅನ್ನುವಂಥದ್ದು ಟಾರ್ಗೆಟ್ ಆಗ್ತಾ ಇದೆ? ಇಂತಹ ವಿಚಾರಗಳು ಸಮಾಜದಲ್ಲಿ ಸ್ವಾಸ್ಥ್ಯ ಹದಗೆಡುವಂತ ಅನೇಕ ವಿಚಾರಗಳು ಬರುತ್ತೆ ಅಂತ ಬಂದಾಗ ಅಲ್ಲಿ SDPI ವಿಚಾರಗಳು ಬೆಳಕಿಗೆ ಬರುತ್ತೆ ಅಲ್ವಾ? ಹಲ್ಲೆ ಪ್ರಕರಣಗಳು ನಡೆಯುತ್ತೆ, ರಾಜಕಾರಣಿಗಳ ಮೇಲೆ ಹಲ್ಲೆ ನಡೆಯುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಕೋಮುಗಲಭೆ ಆಗುತ್ತೆ ಅಂತ ಬಂದಾಗ SDPI ಪಕ್ಷದ ಹೆಸರು ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಬರುತ್ತೆ. ಏನ್ ಕಾರಣ ಆಗಿರ್ಬೋದು? ನೀವೊಂದು ಪ್ರಶ್ನೆ ಕೇಳಿದ್ದೀರಿ, ನೀವು ಭಯ ಹುಟ್ಟಿಸ್ತಾ ಇದ್ದೀರಾ ಅಂತ. ಅಲ್ಲ, ಇವರು ಹೇಳಿರುವಂತಹ ಪ್ರಶ್ನೆ, ಬಿಜೆಪಿ ಅವರು ಹೇಳಿರುವಂತಹ ಪ್ರಶ್ನೆ. ಯಾಕಂದ್ರೆ ಮೊನ್ನೆ ವಿಜಯೋತ್ಸವದ ಬಗ್ಗೆ ಅವರು ಮೆನ್ಷನ್ ಮಾಡಿದ್ರು, ಅದಕ್ಕೋಸ್ಕರ ಹೇಳಿದೆ. ನಮ್ಮ ಪಕ್ಷದ ಶ್ಲೋಗನೆ ಭಯಮುಕ್ತವಾದಂತಹ ಸ್ವಾತಂತ್ರ್ಯ. ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. 1947 ಬ್ರಿಟಿಷರಿಂದ ಮುಕ್ತಿ ಹೊಂದಿರು ಇವತ್ತು ಕೂಡ ಈ ದೇಶ ಭಯ ಹಾಗೂ ಹಸಿವಿನಿಂದ ನರಳ್ತಾ ಇದೆ. ಇದೆರಡರಿಂದ ಮುಕ್ತಿಗೊಂಡ್ರೆ ಮಾತ್ರ ಈ ದೇಶ ಸಂಪೂರ್ಣ ಸ್ವಾತಂತ್ರ್ಯ ಲಭಿಸಲಿಕ್ಕೆ ಸಾಧ್ಯವಿರುವಂತದ್ದು. ಬಹುಶಃ ನಮ್ಮ ಶ್ಲೋಗನೆ ಅದಾಗಿತ್ತೆ, ಭಯ ಹಾಗೂ ಹಸಿವಿನಿಂದ ಮುಕ್ತಿಗೊಳಿಸಬೇಕು ಅಂತ. ಈ ದೇಶದಲ್ಲಿ ಸಂಘ ಪರಿವಾರ ಹುಟ್ಟು ಹಾಕಿದಂತಹ ಒಂದು ಭಯವಿದೆ. ಇಲ್ಲಿನ ಜನಸಾಮಾನ್ಯರು, ಇಲ್ಲಿನ ದಲಿತರು, ಅಲ್ಪಸಂಖ್ಯಾತರಲ್ಲಿ ಒಂದು ಭಯ. ಅದು 92ರ ಆ ಸಂಘ ಪರಿವಾರ ಏನು ಬಾಬರಿ ಮಸೀದಿ ಒಡೆದಿದೆಯಾ, ಅದರ ನಂತರ ಅವರು ಆ ಭಯಪಡಿಸುವಂತಹ ಒಂದು ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಭಯವನ್ನು ಇಲ್ಲದೆ ಇಲ್ಲಿನ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ ನಿರ್ಭೀತಿಯಿಂದ ಬದುಕುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿಯೇ ನಾವು ಇಲ್ಲಿ ಹೋರಾಟ ಮಾಡುವಂಥದ್ದು. ಆಮೇಲೆ ಬಹುಶಃ ನಮ್ಮ ಹೋರಾಟದಿಂದ ಸಂಘ ಪರಿವಾರಕ್ಕೆ ಭಯ ಹುಟ್ಟಿರಬಹುದು, ಆದ್ರೆ ಜನಸಾಮಾನ್ಯರಿಗೆ ನೆಮ್ಮದಿಯ ದಿನಗಳಿಗಾಗಿ ಆಗಿರುತ್ತೆ ನಾವು ಈ ಹೋರಾಟ ಮಾಡುವಂಥದ್ದು. ಆಮೇಲೆ ಇವರು ಮಾತಾಡ್ತಾ ಹುಣಸೂರಿನ ವಿಷಯ, ಇಲ್ಲಿ ಈ ಕಡೆ ಏನೋ NRC ವಿಷಯ, ED OD ಎಲ್ಲ ವಿಷಯ ತೆಗೆದರು. ಬಟ್ ಅದರ ಬಗ್ಗೆ ನಾನು ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಇಲ್ಲಿ ಒಂದು ವಿಷಯದ ಮೇಲೆ ಮಾತನಾಡ್ಲಿಕ್ಕೆ ನನ್ನನ್ನು ಕರೆದಿದ್ದಾರೆ, ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಬಗ್ಗೆ ಮಾತಾಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ದಿವಸ ನಾವು ರೆಡಿಯಾಗಿ ಬರ್ತೇವೆ ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ. ಇಲ್ಲಿರುವಂತದ್ದು ಪಾಕಿಸ್ತಾನದ ಪರವಾಗಿ ಘೋಷಣೆಗೆ ಹೋಗಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಿದೆ ಅದರಲ್ಲಿ. ನಾವು ಆರಂಭದಿಂದಲೂ ಪೊಲೀಸ್ ಅಧಿಕಾರಿಗಳ ಹತ್ರ ಕೂಡ ನಾವು ವಿನಂತಿಸಿದ್ದೇವೆ. SP ಸಾಹೇಬ್ರ ಹತ್ರ ಖುದ್ದು ನಾನು ಕೂಡ ಹೋಗಿದ್ದೇನೆ, ಅವ್ರ ಹತ್ರ ವಿನಂತಿಸಿದ್ದೇನೆ, ನೋಡಿ ಇಲ್ಲಿ ಸತ್ಯಾಸತ್ಯತೆಗಳನ್ನು ನೀವು ನೋಡ್ಬೇಕು, ಇಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು. ಆಗ ಅವರು ಹೇಳಿದ್ದೇನೆ, ಖಂಡಿತವಾಗಿ ನಿರಪರಾಧಿಗಳಿಗೆ ಶಿಕ್ಷೆ ಆಗುವುದಿಲ್ಲ. ಘಟನೆ ನಡೆದಂತಹ ಪ್ರಥಮ ದಿನವೇ ನೇರವಾಗಿ ತಮ್ಮ ಸಂಘಟನೆಯ ತಮ್ಮ ಪಕ್ಷದ ಕಾರ್ಯಕರ್ತರ ಬಂಧನವಾಗುತ್ತೆ. ಏನ್ ಕಾರಣ? ಅಂದೇ ಪೊಲೀಸರು ನಮ್ಮಲ್ಲಿ ಹೇಳಿದ್ರು, ನಿಮ್ಮ ಕಡೆಯಿಂದ ತಪ್ಪಾಗಿದೆ, SDPI ಪರವಾಗಿ ಯಾವುದೋ ಒಂದು ದೇಶದ ಘೋಷಣೆಗೆ ಹೋಗಿದ್ದಾರೆ, ನಮ್ಮ ಶತ್ರು ದೇಶದ ಅಂತ ನೇರವಾಗಿ ಹೇಳಿದ್ದಾರೆ. ಕೂಡ ಅದನ್ನು ಇಷ್ಟಪಡುವುದಿಲ್ಲ ಭಾಷೆಯನ್ನು ಹೇಳಲಿಕ್ಕೆ, ನನಗೂ ಕೂಡ ನನ್ನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಆಗ ಅವರು ಹೇಳಿದ್ರು, ಇಲ್ಲ ನಮ್ಮ ಕಡೆಯಿಂದ ಅಂತ ಕೂಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟೊಂದು ಎಜುಕೇಶನ್ ಅನ್ನು ಕೊಡ್ತೇವೆ. ಒಬ್ಬರು ಕಾರ್ಯಕರ್ತರಾಗಬೇಕಾದ್ರೆ ಅವರಿಗೆ ತಿಂಗಳುಗಟ್ಟಲೆ ಅವರನ್ನು ಅಬ್ಸರ್ವೇಷನ್ ಮಾಡಿದ ನಂತರ ನಾವು ನಮ್ಮ ಪಕ್ಷಕ್ಕೆ ಸೇರಿಕೊಳ್ಳುವುದು. ಆಮೇಲೆ ಅವರನ್ನೊಂದು ಒಂದು ಲೀಡರ್ಶಿಪ್ ಅಲ್ಲಿ ನಾವು ತರಬೇಕಾದ್ರೆ ಸಾರ್ವಜನಿಕ ಅಂತ ಒಂದು ವಿಷಯದ ಮೇಲೆ ನಾವು ಕೂಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಜನವನ್ನು ನಮ್ಮ ಕಡೆಯಿಂದ ಕೊಡುವುದಿಲ್ಲ. ಅವರು ಪೊಲೀಸರು ಕೇಳಿದ್ರು, ನಿಮ್ ಕಡೆಯಿಂದ ನಮಗೆ ಜನ ಕೊಡಬೇಕು, ಮೂವರನ್ನು ನಮಗೆ ಅರೆಸ್ಟ್ ಮಾಡಬೇಕು, ನಾವು ಕೊಡುವುದಿಲ್ಲ ಅಂತ ಹೇಳಿದೆ. ಖಡಾಖಂಡಿತವಾಗಿ ನಿರಾಕರಿಸಿದ್ದೇವೆ. ಆದ ಕಾರಣ ರಾತ್ರೋರಾತ್ರಿ ಇವರು ಒತ್ತಡದಿಂದ ಮೇಲಿನಿಂದ ಬಹಳ ಪ್ರೆಷರ್ ಬರ್ತಾ ಇದೆ ಅಂತ ಇವರಿಗೆ DGP ಲೆವೆಲ್ ನಿಂದ ಪ್ರೆಷರ್ ಬರ್ತಾ ಇದೆ. ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಪೊಲೀಸರನ್ನು ಯಾವ ರೀತಿ ಬಳಸಿಕೊಳ್ತಾ ಇದೆ ಅಂತ ಹೇಳುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇದು ಗೊತ್ತಾಯ್ತಲ್ಲ, ಅಲ್ಲಿ MLA ಅವರು ಇವರಿಗೆ ಫೋನ್ ಮಾಡ್ತಾ ಇದ್ದಾರೆ, ಅವರು ಏನಾದ್ರೂ ಬಂದು ಪ್ರತಿಭಟನೆ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡಿ, ನಿಮ್ಮ ಲಾಠಿ ಯಾಕೆ ಕೊಟ್ಟದ್ದು ನಿಮಗೆ ಅಂತ. ಇಂತಹ ಒಂದು ಹೇಳಿಕೆಗಳನ್ನು ಒಬ್ರು ಬಿಜೆಪಿ ಶಾಸಕರು ಸಂಸದರು ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ನಾವು ಗಂಭೀರ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಸಂಪೂರ್ಣ ನಾಶವಾಗ್ತಾ ಇದೆ. ಸಂವಿಧಾನವನ್ನೇ ನಾವು ಏನು ನಿರ್ಮೂಲನೆ ಮಾಡಲಿಕ್ಕೆ ಬಂದವರು ಅಂತ ಬಹಿರಂಗವಾಗಿ ಹೇಳುವಂತರ ಮಟ್ಟಿಗೆ ಇವರು ಜನಪ್ರತಿನಿಧಿಗಳು ತಲುಪಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಯಾವ ರೀತಿಗೆ ಹೋಗ್ತಾ ಇದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೆ.
ಓಕೆ ಸರ್, ದಿವಸಗಳು ಯಾವ ರೀತಿ ಇರಬಹುದು? ನಡೆದಂತಹ ಘಟನೆಯ ದಿನ ಪ್ರಥಮವಾಗಿ ನೇರವಾಗಿ ಬಂಧನವಾಗುವಂತದ್ದು ತಮ್ಮ ಪಕ್ಷದ ಕಾರ್ಯಕರ್ತರ ಬಂಧನ. ಎಷ್ಟು ಜನರ ಬಂಧನ ಆಗುತ್ತೆ ನೇರವಾಗಿ? ರಾತ್ರಿ 10-12 ಮಂದಿಯ ಬಂಧನ ಮಾಡ್ತಾರೆ, ರಾತ್ರಿ ಮನೆಗಳಿಗೆ ನುಗ್ಗಿ. ಓಕೆ, 3 ಜನರ ಮೇಲೆ ಎಫ್ಐಆರ್ ಆಗ್ತಾರೆ. ಮರು ದಿವಸ ನಾವು ಎಸ್ಪಿ ಕಚೇರಿಗೆ ಹೋದೆವು. ಅಲ್ಲಿ ನಾವು ಇನ್ಸ್ಪೆಕ್ಟರ್ ಹತ್ರ ಹೇಳುವಾಗ ಅವರು ಹೇಳ್ತಾ ಇದ್ದಾರೆ, ನಮಗೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ನಿಸ್ಸಹಾಯಕರು, ನಮ್ಮನ್ನು ನೀವು ದಯವಿಟ್ಟು, ಅವರಿಗೆ ಗೊತ್ತಿದೆ, ಅವರ ಮನಸ್ಸಲ್ಲಿ ಇದೆ ಇವರು ಅಮಾಯಕರು ಅಂತ, ಆದ್ರೆ ಅವರು ಹೇಳ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ನಮಗೆ ಇದರಲ್ಲಿ ಇಂಟರ್ಫೇರ್ ಆಗ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಮೇಲಿನಿಂದ ಒತ್ತಡ ಇದೆ, ತುಂಬಾ ನಮಗೆ ಒತ್ತಡಗಳಿವೆ, ನೀವು ಹೋಗಿ SP ಸಾಹೇಬ್ರ ಹತ್ರ ಮಾತಾಡಿ, DGP ಲೆವೆಲ್ ನಿಂದ ನಮಗೆ ಒತ್ತಡಗಳಿವೆ. ಈ ಪೊಲೀಸರು ಯಾಕೆ ಇಂಥ ಒತ್ತಡಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅರ್ಥವಾಗ್ತಾ ಇಲ್ಲ. ಇಂಥ ಒತ್ತಡಗಳು ಯಾಕೆ ಆಗ್ತಾ ಇದ್ದಾರೆ? SDP ಅವರ ಕಡೆಗೆ ಬೆರಳು ತೋರಿಸಿ ಇವರು ಯಾಕೆ ಒತ್ತಡ ಆಗ್ತಾ ಇದ್ದಾರೆ? ಯಾಕೆ ಇವರು SDP ಅನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಅಲ್ಲಿ ಈ ಘಟನೆ ಆಗುವಾಗ ಅಲ್ಲಿ ಪಾಕಿಸ್ತಾನದ ಹೆಸರು ಮುರ್ದಾಬಾದ್ ಇರ್ಲಿ ಅಥವಾ ಜಿಂದಾಬಾದ್ ಇರ್ಲಿ, ಅಲ್ಲಿ ಹೆಸರು ಕರೀಲಿಕ್ಕೆ ಕಾರಣ ಏನು? ಯಾಕೆ ನಾವು ಗ್ರಾಮ ಪಂಚಾಯತ್ ಚುನಾವಣೆಗೂ ಪಾಕಿಸ್ತಾನಕ್ಕೂ ಯಾವ ಸಂಬಂಧ ಇದೆ? ಇವರಿಗೆ ಪಾಕಿಸ್ತಾನದ ಧ್ವಜವನ್ನು ಹಾರಿಸಿದವರು ಇವರು, ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದವರು ಇವರು, ಪಾಕಿಸ್ತಾನಕ್ಕೆ ಬೇಕಾಗಿ ನಮ್ಮ ಬೇಹುಗಾರಿಕಾ ಗುಪ್ತ ಮಾಹಿತಿಗಳನ್ನು ಮಾಡುವವರು ಇವರು. ಬರ್ತೇನೆ ಸಾಧತ್ ಅವರೇ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ, ಅವರೊಂದು ವಿಚಾರಧಾರೆ. ಎಸ್, ಹಲೋ ಸರ್, ನಮಸ್ತೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಜಗದೀಶ್ ಶೆಣೈ ಅವ್ರ ಜೊತೆ ಕೇಳಬೇಕಾಗಿರುವಂತಹ ಪ್ರಶ್ನೆ, ಎಲ್ಲೋ ಒಂದ್ ಕಡೆ ಸರ್ಕಾರದ ಒಂದು ಕೈಗೊಂಬೆಯಾಗಿ ಇಲಾಖೆ ಕೆಲಸ ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ತುಂಬಾ ಕಷ್ಟದಲ್ಲಿದೆ, ಆಗ್ತಾ ಇಲ್ಲ ಕೆಲಸ ಮಾಡೋಕೆ ಅನ್ನುವಂತಹ ಮಾತುಗಳು. ಪೊಲೀಸ್ ಇಲಾಖೆಯ ಬಗ್ಗೆ ಅವರ ಕಳಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಬಾಯಿ ಮಾತಿಗಾದ್ರೂ ಹೇಳ್ತಾರೆ. ನಾನು ಹೇಳುದು DJ ಹಳ್ಳಿ KJ ಹಳ್ಳಿ ಭಾರಿ ದೊಡ್ಡ ಘಟನೆ ಆಯ್ತು. ಕರೆಕ್ಟ್. ಅಲ್ಲಿ ರಾತ್ರೋರಾತ್ರಿ 200-300 ಜನರು ಬಂಧನ ಮಾಡಿದ್ರು. ಮರುದಿವಸ ಇದೆ ಇವರಿಗೆ ಅದರಲ್ಲೂ ಇತ್ತು, ನಮ್ಮ ಕಾರ್ಯಕರ್ತರು ಮಾಡಿದ್ದೇ ಅಲ್ಲ ಅಂತ. ಟಿವಿಯಲ್ಲಿ ಬಂತು, ಅವರೊಬ್ಬ ದಲಿತ MLA ಇದ್ರು, ಅವರ ಮನೆಗೆ ಬೆಂಕಿ ಕೊಟ್ಟರು. ಇವರು ಹೇಳ್ತಾರೆ ದಲಿತರ ಪರವಾಗಿ ನಾವು ವಾಯ್ಸ್ ಎತ್ತುವವರು, ಅಲ್ಪಸಂಖ್ಯಾತರ ಬಗ್ಗೆ ವಾಯ್ಸ್ ಎತ್ತುವವರು ಅಂತ ಹೇಳ್ತಾರೆ. ಎಲ್ಲಿ ದಲಿತ MLA ಮನೆಗೆ ಬೆಂಕಿ ಕೊಟ್ಟವರು ಇವರು, ದಲಿತ MLA ಮಗೆ ಬೆಂಕಿ ಕೊಟ್ಟವರು ಇವರು. ಇಡೀ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದ್ರೆ ಪೊಲೀಸ್ ಸ್ಟೇಷನ್ ಸುಟ್ಟು ಬೂದಿ ಆಗ್ತಿತ್ತು. ಅಂತ ಒಂದು ವಾತಾವರಣ ರಾತ್ರಿ 1 ಗಂಟೆಗೆ ಮಾಡ್ತಾರೆ. ಅಂತ ಸಂಘಟನೆ ಅವರು ಇವತ್ತು ದೇಶದ ಬಗ್ಗೆ ಮತ್ತೆ ಪೊಲೀಸರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತೇನೆ, DG ಅವರು ಕರೆ ಮಾಡ್ತಾರೆ, ಖಂಡಿತವಾಗಿ ಇದೊಂದು ನ್ಯಾಷನಲ್ ಇಶ್ಯೂ. ಆದ್ರಿಂದ DG ಅವರು ಕಾಲ್ ಮಾಡಲೇಬೇಕು. ಅವನೇ ಅವರು ಮತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಮಾತಾಡ್ಲಿಕ್ಕೆ DG ಅವರ ಲೆವೆಲ್ ಇಂದ ಫೋನ್ ಬರಲೇಬೇಕು, SP ಇಂದ ಫೋನ್ ಬರಲೇಬೇಕು. ಮತ್ತೆ ನಮ್ಮ ಶಾಸಕರು ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಹೇಳುದು, ಇವರು ಚಿಕ್ಕ ಚಿಕ್ಕ ನಾಯಕರೇ ಹೇಳುವ ಮಾತುಗಳು ಸಾಕು. MLA ಬಿಡಿ, MLA ಖಂಡಿತ ಒಬ್ಬ ದೇಶದ್ರೋಹದ ಅಲ್ಲಿ ಒಂದು ಘೋಷಣೆ ಹೋಗುವಾಗ MLA ಬಂದು ಹೇಳಲೇಬೇಕು, ಅವರನ್ನು ಬಂಧನ ಮಾಡಿ ಅಂತ ಹೇಳಲೇಬೇಕು. ಪಾಕಿಸ್ತಾನದ ಒಂದು ಶತ್ರು ದೇಶದ ಬಗ್ಗೆ ಒಂದು ಸಂಘಟನೆ ಅಲ್ಲಿ ಘೋಷಣೆ ಆಗ್ತದೆ ಅಂತ ಹೇಳಿದ್ರೆ ಅವರನ್ನು ಬಂಧನ ಮಾಡಿ ಅಂತ ಅಲ್ಲಿ ಕೂತ್ಕೊಳ್ಬೇಕು. ಹೇಳೋದು ಮಾತ್ರ ಅಲ್ಲ, ನಾನಾದ್ರೆ ಕೂತ್ಕೊಳ್ತಿದ್ದೆ ಅಲ್ಲಿ, ಅವನು ಬಂಧನ ಮಾಡುವವರೆಗೆ ಹೋಗ್ತಿರ್ಲಿಲ್ಲ. ಹರೀಶ್ ಮುಂಜೆ ಅಷ್ಟೇ ಮಾಡಿದ್ರು, ನಾನಾದ್ರೆ ಅಲ್ಲಿ ಕೂತ್ಕೊಳ್ತಿದ್ದೆ. ಆದ್ರಿಂದ ದೇಶದ್ರೋಹದ ನಾನು ಹೇಳ್ತೇನೆ, ಯಾಕೆ ಫಸ್ಟ್ ಇವರಿಗೆ ಬರುದು? ಯಾಕೆಂದ್ರೆ ಅವರು ಮಾಡುದೇ ಅಂತ ಕೆಲಸವನ್ನು. ಆದ್ರಿಂದ ದೇಶದ್ರೋಹದ ಕೆಲಸವನ್ನೇ, ಸಮಾಜ ದ್ರೋಹದ ಕೆಲಸವನ್ನೇ ಮಾಡ್ತಾ ಇರುವುದರಿಂದ ಅವರಿಗೆ ನೇರ ಕೂಡಲೇ ಅವರ ಬೊಟ್ಟು ತೋರುವುದು ಹೋಗುದು ಅವರ ಕೈ. ಯಾಕಂದ್ರೆ ಅವರು ಮಾಡುದೇ ಅಂತ ಕೆಲಸ, ಸಂವಿಧಾನ ಬಾಹಿರವಾದ ಕೆಲಸಗಳನ್ನೇ ಮಾಡಿ ಮತ್ತೆ ಎಲ್ಲ ಟಿವಿಗೆ ಬರುವಾಗ ಅಲ್ಲಿ SP ಆಫೀಸ್ಗೆ ಹೋಗುವಾಗ ನಾವು ಭಾರಿ ಸಚ್ಚಾರಿತ್ರವಂತರು ಅಂತ ಹೇಳುದು. ಯಾವುದೇ ಒಂದು ಇವರು ಇನ್ನು ಈಗ ಆಯ್ತಲ್ಲ, 101 ಏನೋ ಇನ್ನಾಯ್ತು. ಇನ್ನು ಬರುವ ದಿವಸಗಳಲ್ಲಿ ನೋಡಿ ಇವರದು ಈ ಒಂದು SDP ಒಂದು 2-3 ಇದ್ದೇ ಇಷ್ಟು ಮಾಡ್ತಾರೆ. ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಇವರಿಗೆ ಸಮಾಜ ಪಾಠ ಕಲಿಸ್ತದೆ. ಸಮಾಜ ಅಂತ ಸಮಾಜ ದ್ರೋಹದ ಕೆಲಸಗಳನ್ನು ಇವರು ಮಾಡ್ತಾರೆ. ಆದ್ರಿಂದ MLA ಮಾಡಿದ್ದು, MP ಮಾಡಿದ್ದು, ರಾಜ್ಯಾಧ್ಯಕ್ಷ ಮಾಡಿದ್ದು ಏನಂದ್ರೆ ಒಂದು ದೇಶದ್ರೋಹದ ಕೆಲಸ ಮಾಡುವಾಗ ಪೊಲೀಸರಿಗೆ ಹೇಳಲೇಬೇಕು. ನಾನಾದ್ರೂ ಹೇಳ್ತಿದ್ದೆ, ಬಂಧನ ಮಾಡಿ, ಯಾರು ಆರೋಪಿಗಳಿದ್ರೆ ಅವನು ಬಂಧನ ಮಾಡಿದ್ರೆ ಹೇಳಲೇಬೇಕು. ಅದನ್ನು ಪೊಲೀಸರು ಮಾಡಿದ್ದಾರೆ. ಅದರಿಂದ ಅವರ ಪೊಲೀಸರಿಗೆ ನಾವೇನು ಇವರನ್ನೇ ಬಂಧನ ಮಾಡಿ ಅವರನ್ನೇ ಬಂಧನ ಮಾಡಿ ಅಂತ ಹೇಳಿಲ್ಲ. ಯಾರು ಮಾಡಿದ್ದಾರೆ ಅವರನ್ನು ಬಂಧನ ಮಾಡಿ ಅಂತ MLA ಹೇಳಿರ್ಬೋದು, MP ಹೇಳಿರ್ಬೋದು. ಅದನ್ನು ಮಾಡಲೇಬೇಕಲ್ಲ, ಸರ್ಕಾರ ನಾವು ನಡೆಸುದು. ಬೇಕಾಬಿಟ್ಟಿ ಅವರನ್ನು ಹೇಳಲಿಕ್ಕೆ ಬಿಡ್ಲಿಕ್ಕೆ ಆಗ್ತದಾ?
ಓಕೆ ರೈಟ್ ಸರ್, ಬರ್ತೇನೆ. ಇಬ್ಬರಲ್ಲೂ ಕೂಡ ವಿಚಾರಗಳನ್ನು ನೋಡಿದಾಗ SDPI ಅವರು ಹೇಳುವಂತಹ ವಿಚಾರ ತಾವು ನೋಡ್ಕೊಂಡು ಬಂದ್ರಿ. ಹಿಂದೂ ಸಂಘಟನೆ ಕಾರ್ಯಕರ್ತರ ಈ ರೀತಿಯ ಜಿಂದಾಬಾದ್ ಘೋಷಣೆಯನ್ನ ಹಾಕಿದ್ದಾರೆ. ಬಿಜೆಪಿ ಅವರು ಹೇಳೋ ಪ್ರಕಾರ SDPI ಕಾರ್ಯಕರ್ತರು ಈ ರೀತಿಯ ಜಿಂದಾಬಾದ್ ಹಾಕಿದ್ದಾರೆ ಅನ್ನುವಂತಹ ವಿಚಾರ. ಆದ್ರೆ ದೊಡ್ಡ ಮಟ್ಟದ ಪ್ರಶ್ನೆ, ಈ ಒಂದು ಘಟನೆಗಳು ನಡೆದು 1 ವಾರಗಳ ಆಗ್ತಾ ಬರ್ತಾ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ, ದೇಶ ನೋಡ್ತಾ ಇದೆ. ಕರಾವಳಿ ಭಾಗದಲ್ಲಿ ಶತ್ರು ರಾಷ್ಟ್ರಕ್ಕೆ ಜೈಕಾರ ಹಾಕ್ತಾ ಇದ್ದಾರೆ, ಜೈಕಾರ ಕೂಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದೆ ನಮ್ಮ ಸರ್ಕಾರ, ಏನ್ ಮಾಡ್ತಾ ಇದೆ ಇಲ್ಲಿಯ ಒಂದು ಪೊಲೀಸ್ ಇಲಾಖೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಈ ಪೊಲೀಸ್ ಇಲಾಖೆಯ ಬದ್ಧತೆಯನ್ನ, ನಮ್ಮ ಸರ್ಕಾರದ ಬದ್ಧತೆಯನ್ನ ಪ್ರಶ್ನೆ ಮಾಡುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿದೆ. ಮಾತಾಡಬೇಕು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಮೊಹಮ್ಮದ್ ಅನ್ವರ್ ಅಂತ. ನಮಸ್ತೆ ಮೊಹಮ್ಮದ್ ಅವರೇ, ಮಾತಾಡಿ ಸರ್, ಮಾತಾಡಿ. ಮಂಗಳೂರಿಂದ ಮಾತಾಡುದು. ನನ್ನ ಪ್ರಶ್ನೆ ಜಗದೀಶ್ ಸರ್ ಹತ್ರ. ಓಕೆ, ಹಲೋ. ಮಾತಾಡಿ ಸರ್, ಕೇಳಿ, ಪ್ರಶ್ನೆ ಕೇಳಿ. ಸರ್ ಜಗದೀಶ್ ಅವರೇ, ನಿಮ್ಮ ಪ್ರಕಾರ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆಯುವುದರಲ್ಲಿ SDPI ಪಾರ್ಟಿಗೆ ಯಾವ ಲಾಭ ಇದೆ? ಓಕೆ, ಇದು ನಿಮ್ಮ ಪ್ರಶ್ನೆ? ಅಷ್ಟೇ, ಸಿಂಪಲ್ ಪ್ರಶ್ನೆ. ಎಂತ ಲಾಭ ಇದೆ ಅವರಿಗೆ? ಏನ್ ಲಾಭ ಇದೆ ಅವರಿಗೆ ಅನ್ನುವಂಥದ್ದು ಅಲ್ವಾ? ಪಾಕಿಸ್ತಾನ ಜಿಂದಾಬಾದ್ ಕರೆಯೋದ್ರಲ್ಲಿ SDPI ಪಾರ್ಟಿಗಾಗಲಿ ಅಥವಾ ಯಾವನೊಬ್ಬ ಮುಸಲ್ಮಾನಿಗಾಗಲಿ ಏನು ಲಾಭ ಇದೆ? ಓಕೆ, ರೈಟ್, ಥ್ಯಾಂಕ್ ಯು. ಪ್ರಶ್ನೆಗೆ ಉತ್ತರ, ಒಂದು ಕಡೆಯಿಂದ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು, ಅದೇ ರೀತಿ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಹೋಲಿಸಿಕೊಂಡು ಅವರನ್ನು ಪಾಕಿಸ್ತಾನದ ಏಜೆಂಟ್ಗಳು ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಚಿತ್ರೀಕರಿಸಿಕೊಂಡು, ಬಹುಶಃ ಅದಕ್ಕೆ ಕೆಲವು ಮಾಧ್ಯಮಗಳು ಕೂಡ, ಇವರ ಈ ಏನು ಅಮೇಧ್ಯ ತಿನ್ನುವಂತಹ ಕೆಲವು ಮಾಧ್ಯಮಗಳು, ಎಲ್ಲ ಹೇಳುವುದಿಲ್ಲ, ಬಹಳ ಒಳ್ಳೆ ಮಾಧ್ಯಮಗಳು ಈ ಸಮಾಜದಲ್ಲಿ ಇದೆ. ಬಹುಶಃ ಇದರಿಂದಲೇ ಇವತ್ತು ಈ ಸಮಾಜ ನೆಲೆದಿಂತಿದೆ, ಈ ಸೌಹಾರ್ದ ನೆಲೆದಿಂತಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಮಾಧ್ಯಮಗಳಿಂದ ಇಂತಹ ಚಿತ್ರೀಕರಣ ಮಾಡಿ ಇಲ್ಲಿ ಯಾರು 2 ಸೀಟಿಗಿಂತ ಮೇಲೆ ಬಂದು ಇಲ್ಲಿ 300-400 ಸೀಟ್ ಹಿಡಿದಿದ್ದಾರೆ ಅಂತ ಹೇಳುವಂಥದ್ದು ರಾಜಕೀಯದ ಕಾಗುಣಿತ ಗೊತ್ತಿರುವ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಮತ್ತೆ ಇವರು ಹೇಳ್ತಾ ಇದ್ದಾರೆ SDPI ಬಂದ ನಂತರ ಹಾಗೆ ಆಗಿದೆ, ಹೀಗೆ ಆಗಿದೆ, ನಮಗೆ ಅದಿಲ್ಲ. ಯಾರು ಇಲ್ಲಿ ಗುಜರಾತಿನಲ್ಲಿ ನರಮೇಧನ ಮಾಡಿದವರು ಯಾರು, ನೆಲ್ಲಿ ಅದೇ ವಿಷಯಕ್ಕೆ ಬರ್ತೇನೆ. ಕರೆ ಮಾಡಿದಂತಹ ವ್ಯಕ್ತಿಯ ವ್ಯಾಲಿಡ್ ಆಗಿರುವಂತಹ ಪ್ರಶ್ನೆ ನೇರವಾಗಿ ಜಗದೀಶ್ ಶೆಣೈ ಅವರಿಗೆ ಕೇಳಿದ್ರು. ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಈಗ SDPI ಅವರ ಮೇಲೆ. ಸೊ ಹಾಗಾಗಿ ಆ ಒಂದು ವ್ಯಕ್ತಿಯ, ಆ ಒಂದು ಜನಸಾಮಾನ್ಯನ ಒಂದು ಪ್ರಶ್ನೆ ಆ ರೀತಿ ಇದೆ. ಎಸ್ ಅಲ್ಲ, ಅವರು ನಾವು ಬಿಜೆಪಿ ಅವರು ಆರೋಪ ಮಾಡಿದ್ದಲ್ಲ, ಅದು ನೇರ ಅಲ್ಲಿ ಒಬ್ಬ ಜನಸಾಮಾನ್ಯ ಮಾಡುವ ಆರೋಪ. ಬಿಜೆಪಿ ಅವರು ಮಾಡಿದ್ದು ಅಂತಲ್ಲ. ಟಿವಿ ನೋಡುವ ಕೋಟಿ ಜನ ಸಹ ಅದನ್ನೇ ಹೇಳಿದಾಗ, ಯಾಕಂದ್ರೆ ಇದು ಈಜಿಯಾಗಿ ಯಾಕೆ ಮಾಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಪ್ರಕಾರ ಇವರು ಮುಸ್ಲಿಮರನ್ನು ಓಲೈಸುವ ಒಂದು ಕಾರ್ಯಕ್ಕೆ ಸರ್ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರೆ ಮುಸ್ಲಿಂ ನಾಯಕರುಗಳು ಅಲ್ಲಿ ಒಬ್ಬ ಹೈದರಾಬಾದ್ ಅಲ್ಲಿ ಇದ್ದಾನೆ, ಅವರೆಲ್ಲ ಈಗ ಇವರ ಪಕ್ಷ ಅಲ್ಲ, ಆದ್ರೆ ಇವರ ಪಕ್ಷದ ಎಲೈ ಪಕ್ಷಗಳ ಹಾಗೆ. ಅವರು ಹೇಳ್ತಾರೆ 15 ನಿಮಿಷ ನಮ್ಗೆ ಟೈಮ್ ಕೊಡಿ, ಪೊಲೀಸರು ಮಿಲಿಟರಿ ಎಲ್ಲ ಬದಿಗಿರ್ಲಿ, ಈ ದೇಶದ ಹಿಂದೂಗಳನ್ನು ನಾವು ನೋಡಿಕೊಳ್ತೇವೆ ಅಂತ. ಅಂದ್ರೆ ಅವರು ಏಕಪಕ್ಷವಾಗಿ ಹಿಂದೂಗಳ ವಿರುದ್ಧವಾಗಿ ಮುಸ್ಲಿಮರ ಪರವಾಗಿ ಮಾತಾಡ್ತಾರೆ. ಅಂದ್ರೆ ಈ ಸಾಮಾನ್ಯ ಕಾರ್ಯಕರ್ತನಿಗೆ, ಇವರ ಸಾಮಾನ್ಯ ಕರ್ತನಿಗೆ ಅವನ ಭಾವನೆ ಅಂದ್ರೆ ಮುಸ್ಲಿಮರಂದ್ರೆ ಪಾಕಿಸ್ತಾನದಲ್ಲಿ ನಮ್ಗೆ ಸ್ವರ್ಗ ಇದೆ ಅಂತ ಅವನು ಎನಿಸ್ತಾನೆ. ಸಾಮಾನ್ಯದ ಕಾರ್ಯಕರ್ತ, ಸಾಮಾನ್ಯ ಅರ್ಥ ಆಯ್ತಾ? ಅದಕ್ಕೆ ಬೇಕಾಗಿ ಅವನು ಸಾದತ್ ಅನ್ವರ್ ಹೇಳ್ತಾರೆ ಅಂತ ನಾನು ಹೇಳಿಲ್ಲ. ಸಾಮಾನ್ಯದಿಂದ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ರೆ ಅವನು ಪಾಕಿಸ್ತಾನದಲ್ಲಿ ಇಡೀ ಮುಸಲ್ಮಾನರ ಸ್ವರ್ಗ ಅಲ್ಲಿದೆ ಅಂತ ಎನಿಸ್ತಾನೆ. ಅದರಿಂದ ಒಂದು ನಿಮಿಷ ಮತ್ತೆ ಆಮೇಲೆ ಮಾತಾಡಿ. ನೀವು ಮಾತಾಡೋಕೆ ಇಷ್ಟು ಹೊತ್ತು ಮಾತಾಡೋಕೆ ನಾನು ಮಾತಾಡಲಿಲ್ಲ. ಈಗ ಅದನ್ನು ಆ ಒಂದು ಭಾವನೆ ಅಷ್ಟು ಜನ ಸೇರುವಾಗ ಆ ಕಾರ್ಯಕರ್ತನಿಗೆ ಹುಟ್ಟುತ್ತದೆ. ಇವರು ಹೇಳಿದ್ದಾರೆ ಅಂತ ನಾನು ಹೇಳಿಲ್ಲ. ಸಾಮಾನ್ಯ ಕಾರ್ಯಕರ್ತನ ಮನಸ್ಸಿನಲ್ಲಿ ಪಾಕಿಸ್ತಾನಕ್ಕೆ ಜಯಘೋಷ ಹಾಕಿದ್ರೆ ಮುಸಲ್ಮಾನರಿಗೆ ಏನೋ ದೊಡ್ಡ ಇದು ಜಯ ಸಿಕ್ಕಿದ ಹಾಗೆ ಅಂತ ಅವನ ಮನಸ್ಸಿನಲ್ಲಿ ಇದೆ. ಆದ್ರಿಂದ ಇವರು ಅಂತ ಏನು ಕಮ್ಯುನಲ್ ಭಾವನೆ ಇದೆ ಅಂತ ಹುಡುಗರನ್ನು ಒಟ್ಟು ಮಾಡೋದು. ಈಗ ಕಾಂಗ್ರೆಸ್ನಲ್ಲಿ ಇದ್ದ ಮುಸಲ್ಮಾನ್ ಹುಡುಗರನ್ನು ಕೂಡ ಆ ಯಂಗ್ ಹುಡುಗರನ್ನು ಏನು ಈ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವ ಇವರದೊಂದು ಎಜೆಂಡಾ ಇದೆ. ಆ ಎಜೆಂಡಾಕ್ಕೆ ಇವರನ್ನು ಎಲ್ಲೋ ಯಾವುದೋ ಒಂದು ಈಗ ಹೇಳ್ತಾರಲ್ಲ, ಗುಜರಾತ್ ಅಲ್ಲಿ ಮಾಡಿದ್ರು, ಮತ್ತೊಂದಲ್ಲಿ ಮಾಡಿದ್ರು. ಇವರು ಜಮ್ಮು ಕಾಶ್ಮೀರದಲ್ಲಿ 3.5 ಲಕ್ಷ ನಮ್ಮ ಹಿಂದೂಗಳನ್ನು ಅಲ್ಲಿಂದಲೇ ಓಡಿಸಿದ್ದು. ಇವರು ಯಾರು ಇಷ್ಟರವರೆಗೆ ಒಬ್ಬ ಮಗ ಯಾರು, ಸಾರಿ ಆ ಮಾತಲ್ಲ, ಯಾರೂ ಒಬ್ಬ ಮಾತಾಡೋದಿಲ್ಲ. ಆದ್ರಿಂದ ಇವರು
ಗುಜರಾತಲ್ಲಿ 2,000 ಜನ ಸತ್ತರು, ಅಸ್ಸಾಮಲ್ಲಿ ಇಷ್ಟು 1,000 ಜನ ಸತ್ತರು. ನಮ್ಮದೇ ದೇಶದಲ್ಲಿ ನಮ್ಮದೇ ಬಂಧುಗಳು ಕಾಶ್ಮೀರದ ಪಂಡಿತರು ಮಗಳನ್ನು ತಂದೆ ಎದುರು ಅತ್ಯಾಚಾರ ಮಾಡಿದ ವಿಷಯ ಇವರು ಯಾರು ಒಬ್ಬರು ಮಾತಾಡುದಿಲ್ಲ. ಈಗಲೂ 4 ಲಕ್ಷ ಜನ ಅಲ್ಲಿ ನಿರಾಶ್ರಿತರಾಗಿ ದಿಲ್ಲಿ ಅಲ್ಲಿ ಗಲ್ಲಿಗಳಲ್ಲಿ ಇದ್ದಾರೆ. ಅದರ ಬಗ್ಗೆ ಯಾರು ಮಾತಾಡುದಿಲ್ಲ. 2,000 ಜನ ಗುಜರಾತಲ್ಲಿ ಯಾವಾಗಲೂ ಸತ್ರು, 92ರಲ್ಲಿ ಇವರು ಸತ್ರು, 93ರಲ್ಲಿ ಇಲ್ಲಿ ಮುಂಬೈಯಲ್ಲಿ ಅಟ್ಯಾಕ್ ಆಗಿ 26/11 ಇದರಲ್ಲಿ ಅಟ್ಯಾಕ್ ಆಗಿ ಇದರ ಬಗ್ಗೆ ಯಾರು ಮಾತಾಡೋದು, ಹಿಂದೂಗಳ ಸತ್ತದ್ದನ್ನು ಯಾರು ಮಾತಾಡೋದಿಲ್ಲ. ನಾನು ಹೇಳುದು ಇವರು ಯುವಕರ ಮನಸ್ಸಲ್ಲಿ ಏನು ಬಿತ್ತುತ್ತಾರೆ ಅಂತ ಹೇಳಿದ್ರೆ ಯಾವುದೋ ಹೇಟ್ ವಿಡಿಯೋಗಳನ್ನು ಹಾಕ್ತಾರೆ. ಹೇಟ್ ವಿಡಿಯೋಗಳನ್ನು ಮೊನ್ನೆ ಗೋಡೆ ಬರದವ ಹೇಳ್ತಾನೆ ಹೇಟ್ ವಿಡಿಯೋಗಳನ್ನು ನಾನು ನೋಡಿದೆ ಅಂತ. ಅದನ್ನು ಇವರು ಇದು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಆ ಹೇಟ್ ವಿಡಿಯೋ ಯಾರೋ ಒಂದು ಮಾಡಿದನ್ನು ಇವರು ಎಷ್ಟೋ ವರ್ಷಗಳ ಹಿಂದೆ ಯಾರೋ ಕೊಂದಿರ್ಬೋದು, ಅದನ್ನೇ ರೈಸ್ ಮಾಡಿಸಿ ಅವರನ್ನು ಈ ದೇಶದ ವಿರುದ್ಧ, ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ ಎತ್ತಿಕಟ್ತಾರೆ ಇವರು. ಇದು ಇವರ ಎಜೆಂಡಾ. ಅದರಿಂದ ನಾನು ಹೇಳುದು ಪಾಕಿಸ್ತಾನ ಜಿಂದಾಬಾದ್ ಅಂತ ಇವರಿಗೆ ಏನು ಲಾಭ ನನಗಂತೂ ಗೊತ್ತಿಲ್ಲ. ಆದರೆ ಘೋಷಣೆ ಕೂಗಿದ್ದು ಮಾತ್ರ ಸತ್ಯ. ಅಂದ್ರೆ ನಾನು ಹೇಳುವುದಲ್ಲ, ಅದು ನಿಮ್ಗೆ ನೋಡುವಾಗ ಕಾಣ್ತದೆ, ಖಾಲಿ ಕಣ್ಣಿಗೆ ಒಬ್ಬ ಸಾಮಾನ್ಯ ಪ್ರಜೆಗೂ ಅದು ಕಾಣ್ತದೆ. ಅದು ಮಾತ್ರ ಘೋಷಣೆ ಹೋಗಿದ್ದು ಸತ್ಯ. ಓಕೆ, ಏನ್ ಲಾಭ ಅಂತ ಹೇಳಿದ್ರೆ ತಾವು ಹೇಳಿದ ಪ್ರಕಾರ ಏನ್ ಲಾಭ, ಓಲೈಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದನ್ನೆಲ್ಲ ಪ್ರಶ್ನೆ ಕೇಳಬೇಕಾಗುತ್ತೆ. ಬರ್ತೇನೆ ತಮ್ಮಲ್ಲಿ ಪ್ರಶ್ನೆಗೆ ನಾನು ಕೇಳಬೇಕು ಅವ್ರು ಹೇಳಿದಂತಹ ವಿಚಾರದ ಬಗ್ಗೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಅಟ್ ದ ಸೇಮ್ ಟೈಮ್ SDPI ಜಿಲ್ಲಾ ಕಾರ್ಯದರ್ಶಿ ತಮ್ಮಲ್ಲೂ ಕೂಡ ಅದೇ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಒಂದು ವೇಳೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈ ಒಂದು ಜೈಕಾರವನ್ನ ಘೋಷವಾಕ್ಯವನ್ನ ಕೇಳ್ತಾ ಇದ್ರೆ, ಪರವಾಗಿರುವಂತಹ ಘೋಷಣೆ ಹೇಳ್ತಾ ಇದ್ರೆ, ವೈ ಬಿಜೆಪಿಗೆ ಏನ್ ಲಾಭ ಇದೆ? ಅಲ್ಲ, ಬಿಜೆಪಿ ನಾನು ಆಗಲೇ ಹೇಳಿದ್ದೇನಲ್ಲ, ಇಂತಹ ಮುಸ್ಲಿಮರನ್ನು ಕೈ ತೋರಿಸಿಕೊಂಡು, ಮುಸ್ಲಿಮರನ್ನು ವಿರೋಧಿಸಿಕೊಂಡು, ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಹೋಲಿಸಿಕೊಂಡು ಮಾಡಿದ್ರೆ ಇವರಿಗೆ ರಾಜಕೀಯ ಲಾಭ, ಬೇರೆ ಇವರಿಗೆ ಏನು ದಾರಿಗಳಿಲ್ಲ. ಇವರು ಇಲ್ಲಿ ರಾಜಕೀಯ ಆಡಳಿತ ಮಾಡಿದ್ದಾರೆ. ಅದನ್ನೇ ನಾನು ಕೊಡ್ತಾ ಇರುವುದು. ನಮಗೇನು ಲಾಭ? ನಮಗೆ ಲಾಭ ಇಲ್ಲ. ನಮಗೆ ಕರೆದ್ರೆ ನಮಗೇನು ಲಾಭ ಇದೆ? ನಮಗೇನು ಲಾಭ ಇದೆ? ಮೊನ್ನೆ ಒಬ್ಬರು ಪೊಲೀಸ್ ಅಧಿಕಾರಿ ನಮ್ಮಲ್ಲಿ ಕೇಳ್ತಾ ಇದ್ದಾರೆ, ನೀವು ಯಾಕೆ ಕರೆಯುವುದು ಇದನ್ನು? ನಿಮ್ಗೆ ಲಾಭ ಏನಿದೆ? ನೀವು ಇಷ್ಟು ಕಷ್ಟಪಟ್ಟು ಪಕ್ಷ ಕಟ್ಟಿದ್ದೀರಿ, 10 ವರ್ಷಗಳಾಗಿದೆ ಪಕ್ಷ ಕಟ್ಟಿ, ನೀವು ಇದನ್ನು ಹಾಳು ಮಾಡ್ಲಿಕ್ಕೆ ನೀವು ಒಪ್ಕೊಳ್ತೀರಾ? ನೀವು ತಯಾರಿದ್ದೀರಾ? ಒಂದು ಶತ್ರು ರಾಷ್ಟ್ರದ ಪರವಾಗಿ ರಾಷ್ಟ್ರಧ್ವಜದ ಕೇಸ್ ಹಾಕಿಸ್ಕೊಳ್ಳಿಕ್ಕೆ ನಮಗೇನು ತಲೆಗೆ ಹುಚ್ಚಿಡ್ದಿದಾ? ಆದ್ರೆ ಇಂತಹ ಹಲವಾರು ಕೆಲಸಗಳನ್ನು ಇವರು ಇದಕ್ಕಿಂತ ಹಿಂದೆ ಕೂಡ ಮಾಡಿದ್ದಾರೆ. ನಾನು ಅದನ್ನೇ ಪುನಃ ಹೇಳ್ತಾ ಇದ್ದೇನೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಈ ಯುವಕರಿದ್ದಾರಲ್ಲ, ಈ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಯುವಕರು, ಇವರ ತಲೆಯಲ್ಲಿ ಇರುವಂತದ್ದು ಒಂದು ಮುಸ್ಲಿಂ ದೇಶ ಪಾಕಿಸ್ತಾನ. ಅದಕ್ಕೆ ಹೋಲಿಸಿಕೊಂಡು ಇವರಿಗೆ ಬೇರೆ ಅಜೆಂಡಾಗಳಿಲ್ಲ, ಬೇರೆ ಬಂಡವಾಳನೇ ಇಲ್ಲ. ನೀವು ನೋಡಿ, ಇವರು ಏನಿದೆ, ಇಲ್ಲಿ ರೈತರು ಬೀದಿಯಲ್ಲಿದ್ದಾರೆ. ಈ ದೇಶದ ಇವರೇ, ನಾನು ಇದನ್ನು ಡೈವರ್ಟ್ ಮಾಡ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇವರಿಗೆ ಇನ್ನೂ ಮತ ಪಡಿಬೇಕಾದ್ರೆ ಇಂತಹ ಏನು ಅವರನ್ನು ಇದು ಮಾಡುವಂತಹ, ಅವರನ್ನು ಭಾವನಾತ್ಮಕವಾಗಿ ಒಂದುಗೂಡಿಸುವಂತ ಕೆಲಸಗಳಾಗಬೇಕು. ಅದರಲ್ಲಿ ಇವರು ಬಹುತೇಕ ಯಶಸ್ವಿ ಕೂಡ ಆಗಿದ್ದಾರೆ. ಇವಾಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನಾವು ಸುಳ್ಳಿನ ಸಾಮ್ರಾಜ್ಯವನ್ನು, ಸಂಘ ಪರಿವಾರ ಕಟ್ಟಿದ ಸುಳ್ಳಿನ ಸಾಮ್ರಾಜ್ಯವನ್ನು ಒಡೆಯಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಸತ್ಯದ ಪರವಾಗಿದ್ದೇವೆ. ಸತ್ಯದ ಪರವಾಗಿರುವವರಿಗೆ ಯಾವತ್ತೂ ಕೂಡ ವಿಜಯವಿದೆ. ಇವತ್ತು ಏನಾಗಿದೆ, 2 ದಿವಸ ವಿಡಿಯೋ ಏನು ಅಂತ, ಸತ್ಯದ ಪರವಾಗಿದ್ದೀರಾ, 2 ದಿವಸ ಕಷ್ಟಪಟ್ಟಿದ್ದೀರಾ, 3ನೇ ದಿವಸ ವಿಡಿಯೋ ಸಿಕ್ಕಿದೆ ಅನ್ನೋ ತಾವು ಹೇಳ್ತಾ ಇದ್ದೀರಾ. ಸಮಾಜದಲ್ಲಿ ಏನೋ ಬದಲಾವಣೆ ಆಗಿದ್ಯಾ? ತಮ್ಮ ಕಾರ್ಯಕರ್ತರ ಒಳಗಿರುವಂತಹದ್ದಲ್ಲಿ, ತಮ್ಮ ಕಾರ್ಯಕರ್ತರ ಮೇಲೆ ಅಫೈರ್ ಆಗಿರುವಂತದ್ದಲ್ಲಿ ಅಲ್ಲ, ನಮ್ಮ ಕಾರ್ಯಕರ್ತರ ಮೇಲೆ ಅಲ್ವಾ, ತಮ್ಮ ಕಾರ್ಯಕರ್ತರನ್ನೇ ಬಂಧನ ಮಾಡಿರುವಂತದ್ದು, ಸಮಾಜಕ್ಕೆ ಸಂದೇಶ ಹೋಗಿರುವಂತದ್ದು ಯಾವ ರೀತಿ ಗೊತ್ತಿದೆ ತಮ್ಗೆ? ಸಮಾಜದ ಗೊತ್ತಿದೆ ಅಲ್ವಾ? ನೀವು ಯಾರಲ್ಲಿ ಬೇಕಾದ್ರೂ ಸಮಾಜದಲ್ಲಿ ಮಾತನಾಡಿ ನೋಡಿ. ಅದು ಪೊಲೀಸ್ ಅಧಿಕಾರಿಗಳಿರಬಹುದು ಅಥವಾ ಸಂಘ ಪರಿವಾರದ ಕೆಲವು ವ್ಯಕ್ತಿಗಳು, ಸಾಫ್ಟ್ ಕಾರ್ನರ್ ವ್ಯಕ್ತಿಗಳು. ನಾವು ಎಡವಿಲಿಲ್ಲ. ನಾವು ಸಂಘ ಪರಿವಾರ ಏನು ಮಾಡಿದ್ರು ಕೂಡ ನಾವು ಸತ್ಯವನ್ನು ಬಹಿರಂಗಪಡಿಸಲಿಕ್ಕೆ ಬೇಕಾದ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಹೋರಾಟಗಳು ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಇದಕ್ಕಿಂತಲೂ ತೀವ್ರ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ತೀವ್ರ ರೀತಿಯಲ್ಲಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇವತ್ತು ನಾನು ಒಂದು ಹೇಳಲಿಕ್ಕೆ ಬರುವಂತ ಇದು, ಇವರು ಇಂಥ ಕೆಲಸ ಮಾಡುವುದು ದೊಡ್ಡ ನಮಗೇನು ಅದು ಸಹಜ. ಇವರ ಕೆಲಸನೇ ಇಂಥದ್ದು. ಯಾಕೆಂತ ಹೇಳಿದ್ರೆ ಇವರ ಒಂದು ನಾಯಕರು, ಇಲ್ಲಿನ ಸಂಸದರು, ರಾಜ್ಯಾಧ್ಯಕ್ಷರು ಒಂದ್ ಕಡೆಯಲ್ಲಿ ಬೆಂಕಿ ಹಚ್ಚಲಿಕ್ಕೆ
ಕರೆ ಕೊಡ್ತಾ ಇದ್ದಾರೆ. ಮತ್ತೊಬ್ಬರು ಇವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತಲೆ ಕಟ್ಟು ಮಾಡಿ ಬಾಲ ಕಟ್ಟು ಮಾಡಿ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡುವಾಗ ಇವರ ನಾಯಕರು ಮತ್ತೆ ಇವರ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಅದರಿಂದ ತಾವುಗಳು ರೊಚ್ಚಿಗೇಳುವಂತಹ ವಿಚಾರಗಳು ಆಗ್ತಾ ಇದೆಯಾ? ಅಸಮಾಧಾನ ಇದೆಯಾ ತಮ್ಗಳಿಗೆ? ಯಾವುದಕ್ಕೆ ತಾವು ಹೇಳಿದಂತ ಬಾಲ ಕಟ್ ಮಾಡುವಂತ ತಲೆ ಕಟ್ಟುವಂತ ವಿಚಾರ ಇಲ್ಲಿ ಆ ವಿಚಾರ ಯಾಕೆ ಬಂತು ಸರ್? ಅಂತ ಹೇಳಿಕೆಗಳು ಕೊಡುವಾಗ ಈ ಕಾರ್ಯಕರ್ತರಿಂದ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕಾರ್ಯಕರ್ತರು ರೊಚ್ಚಿಗೆ ಈ ರೀತಿಯ ಮಾತುಗಳನ್ನು ಹೇಳ್ತಾರೆ, ಖಂಡಿತವಾಗಿ ಹೇಳ್ತಾರೆ. ಇವರ ಹೇಳಿಕೆಗಳೇ ಎಂತದ್ದು? ಕಾರ್ಯಕರ್ತರನ್ನು ಪ್ರಚೋದಿಸುವಂತ ಹೇಳಿಕೆಗಳನ್ನು ಕೊಡುವಂತದ್ದು. ಹಿಂದೂ ಸಂಘಟನೆ ಆಗಿರ್ಬೋದು, ಬಿಜೆಪಿಯವರಾಗಿರ್ಬೋದು, ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಚುನಾವಣೆ ಬಂದ ನಂತರ ಕೂಡ ಅವರು ಕೊಡುವಂತ ಹೇಳಿಕೆಗಳು ಇಂಥ ಹೇಳಿಕೆಗಳು. ಬಹುಶಃ ಕಲ್ಲಡ್ಕ ಪ್ರಭಾಕರ ಭಟ್ ಮೊನ್ನೆ ಬಂದು ಕೀನ್ಯದಲ್ಲಿ ಮಾಡಿದಂತಹ ಭಾಷಣ ನನ್ಗೆಲ್ಲ ಗೊತ್ತಿರಬಹುದು. ಪಾಕಿಸ್ತಾನ ಆಗುತ್ತೆ, ನಾವು ಕೇಸ್ ಕೊಟ್ಟಿದ್ದೇವೆ. ಅಲ್ಲಿ ನಮಗೆ ಪೊಲೀಸರು ಹಿಂಬರ ಕೊಟ್ಟರು. ಇದನ್ನು ನಮಗೆ ಕೇಸನ್ನು ಇದರಲ್ಲಿ ಕೋಮು ಭಾವನೆ ಕೆರಳಿಸುವಂತಹ ಮಾತುಗಳಿಲ್ಲ, ಆದ ಕಾರಣ ಇದನ್ನು ನಾವು ಹಿಂದಕ್ಕೆ ಕೊಡ್ತಾ ಇದ್ದೇವೆ, ಈ ಕೇಸನ್ನು ನಮಗೆ ದಾಖಲೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗಾದ್ರೆ ತಾವುಗಳು ಆಗ್ತಾ ಇದ್ದೇವೆ. ಒಪ್ಪಿಕೊಳ್ಳುವುದಂದ್ರೆ ನಾವು ಅದರ ವಿರುದ್ಧ ಬಲಿಪಶುಗಳಾದ್ರೂ ಕೂಡ ನಾವು ಅದರ ವಿರುದ್ಧ ಹೋರಾಡ್ತಾನೆ ಇರ್ತೇವೆ. ಒಂದಲ್ಲ ಒಂದು ದಿವಸ ನಮಗೆ ಜಯ ಸಿಕ್ಕೇ ಸಿಗುತ್ತದೆ. ನಾವು ಸತ್ಯದ ಹಾದಿಯಲ್ಲಿ ಇದ್ದೇವೆ, ನಾವು ನ್ಯಾಯದ ಹಾದಿಯಲ್ಲಿ ಇದ್ದೇವೆ. ಸರಿ ಸರಿ ಸರಿ, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಗಂಗಾಧರ್ ಪೂಜಾರಿ. ನಮಸ್ತೆ ಗಂಗಾಧರ್ ಪೂಜಾರಿ, ಮಾತಾಡಿ ಸರ್. ಅಲ್ಲ, ನಾವೀಗ ಮಾತಾಡುವುದು ಎಲ್ಲ ವೇಸ್ಟ್ ಅಂತ ಕಾಣ್ತದೆ. ಎಷ್ಟು ಸಲ ಬಂದಿದೆ ಇದು, ಪಾಕಿಸ್ತಾನಕ್ಕೆ ಘೋಷಣೆ ಕೂಗಿದ್ದು ಎಲ್ಲ ಬರ್ತಾನೆ ಇದೆ. ಇದಕ್ಕೆ ಮೂಲ ಕಾರಣಗಳು ಯಾರು? ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಎಸ್ಡಿಪಿ ಆಗ್ಲಿ. ಈಗ ಮರ್ಡರ್ ಮಾಡುವವರು 25-26 ವರ್ಷದವರು, ಗಾಂಜಾ ಎಸೆಯುವುದವರು ಮಾರುವವರು 25-26 ವರ್ಷದವರು, ಪಾಕಿಸ್ತಾನಕ್ಕೆ ಘೋಷಣೆ ಕೊಡುವವರು 25-26 ವರ್ಷದವರು. ಕಾನೂನು ವ್ಯವಸ್ಥೆಯಲ್ಲಿ ಇವರು 1 ವರ್ಷ 6 ತಿಂಗಳಿಂದವರೆಗೆ ಬರ್ತಾರೆ. ಮದುವೆ ಮಾಡುವುದು ಅದೇ ಕೆಲಸ. ಇವರಿಗೆ 25 ವರ್ಷ ಜೈಲಾದ್ರೆ ಮತ್ತೊಬ್ಬರಿಗೆ ಗೊತ್ತಾಗ್ತದೆ, ಅವನಿಗೆ ವಯಸ್ಸಾಗ್ತದೆ ಆಗ ಜೈಲಿನಲ್ಲಿ. ಆಗ ಗೊತ್ತಾಗ್ತದೆ ನಾನು ಮಾಡಬಾರ್ದು ಇಂಥ ಕೆಲಸವನ್ನು ಅಂತ. ಕಾನೂನು ವ್ಯವಸ್ಥೆ, ಸಂವಿಧಾನ ಸರಿ ಇಲ್ಲ ಅಂತ ನಾನು ಹೇಳುವುದು. ಹೀಗೆ ಮತ್ತೆ ಆಗ್ತಾ ಹೋಗ್ತದೆ. ಏನಾಗ್ತದೆ ಬರುವುದು. ಸರಿ ಸರಿ, ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಗಂಗಾಧರ್ ಪೂಜಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಒಂದು ಮಾತನ್ನ ಜಗದೀಶ್ ಶೆಣೆ ಅವರು ಹೇಳಿದ್ರು, ಏನ್ ಲಾಭ ಇದೆ ಅಂತ ಬಂದಾಗ ಒಂದು ಮಾತುಗಳನ್ನ, ಪಾಕಿಸ್ತಾನ ಅಂತ ಬಂದಾಗ ಮುಸ್ಲಿಮರಿಗೆ ಸ್ವರ್ಗ ಅನ್ನುವಂತಹ ಒಂದು ನಂಬಿಕೆ ಇದೆ ಅನ್ನುವಂಥದ್ದು. ನೇರವಾಗಿ ತಾವು SDPI ನ ಜಿಲ್ಲಾ ಕಾರ್ಯದರ್ಶಿ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ಜನತೆಗೆ ಬೇಕಾಗಿರುವಂತಹ ಸಂದೇಶ ಏನ್ ಹೇಳ್ತೀರಾ? ಮುಸ್ಲಿಮರಿಗೂ ಇಲ್ಲ, ಈ ದೇಶದ ಮುಸ್ಲಿಮರಿಗೂ ಇಲ್ಲ, ಯಾವ ಪ್ರಜ್ಞಾವಂತ ಈ ದೇಶದಲ್ಲಿರುವಂತಹ ಮುಸ್ಲಿಮರಿಗೂ ಕೂಡ ಪಾಕಿಸ್ತಾನದೊಂದಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದರ ಬಗ್ಗೆ ಯಾವ ಸಂಶಯವೂ ಬೇಡ. ಇದಕ್ಕಿಂತ ಹಿಂದೆ ಹಲವಾರು ಘಟನೆಗಳಿವೆ ನಮ್ಮ ಮುಂದೆ. ಯಾರು ಅದರೊಟ್ಟಿಗೆ ಸಂಬಂಧವನ್ನು ಇಟ್ಕೊಂಡವರು ಅಂತ. ಮುಸ್ಲಿಮರಿಗೆ ಪಾಕಿಸ್ತಾನದೊಂದಿಗೆ ಸಂಬಂಧವನ್ನು ಇಟ್ಕೊಂಡು ಯಾವುದೇ ಪ್ರಯೋಜನ ಇಲ್ಲ. ಪಾಕಿಸ್ತಾನಕ್ಕೂ ಮುಸ್ಲಿಮರಿಗೂ ಯಾಕೆ ಸಂಬಂಧವನ್ನು ಕಲ್ಪಿಸ್ತಾ ಇದ್ದೀರಿ? ಪಾಕಿಸ್ತಾನಕ್ಕೆ ಒಂದು ಜೈಕಾರ ಹಾಕಿರೋದ ಹೇಳಿದ್ದೇವಲ್ಲ, ನಾವು ಹಾಕಿಲ್ಲ ಅಂತ ಅವತ್ತು ಇವತ್ತು ನಾವು ವಾದಿಸ್ತಾ ಇದ್ದೇವಲ್ಲ. ನಮ್ಮ ಕಾರ್ಯಕರ್ತರು ಅಂತ ಒಂದು ಘೋಷಣೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಈಗ ಎವಿಡೆನ್ಸ್ ಸಹಿತವಾಗಿ ನಾವು ಅದನ್ನು ತೋರಿಸ್ತಾ ಇದ್ದೇವಲ್ಲ ಟಿವಿಯಲ್ಲಿ ಬಂದಂತಹ. ತಮ್ಮ ಎವಿಡೆನ್ಸ್ ಈಗ ಏನಾಗಿದೆ? ತಮ್ಮ ಎವಿಡೆನ್ಸ್ ಮೇಲೆ ಯಾವ ರೀತಿಯ ಪರಿಣಾಮ ಬೀಳಿದೆ? ಯಾವ ರೀತಿಯ ಬೆಳವಣಿಗೆಗಳು ಆಗಿದೆ? ತಾರತಮ್ಯ ಆಗ್ತಾ ಇದೆ ಇಲ್ಲಿ, ನೀತಿ ನ್ಯಾಯ ತಾರತಮ್ಯ ಆಗ್ತಾ ಇದೆ. ಅಲ್ಲಿ ನಮ್ಮ ಪರವಾಗಿ ಯಾವುದೋ ಒಂದು ಮಾರಿಕೊಂಡ ಮಾಧ್ಯಮ ಪ್ರಚಾರ ಮಾಡಿದಾಗ ಕೂಡಲೇ ಸುಮೋಟೋ ಕೇಸು ದಾಖಲಾಗ್ತದೆ ಅಂತ ಆದ್ರೆ, ಇವತ್ತು ವಿತ್ ಎವಿಡೆನ್ಸ್ ಪೊಲೀಸರಿಗೆ ದೂರು ಕೊಡುವಾಗ ಪೊಲೀಸ್ ಅಧಿಕಾರಿಗಳಿಗೆ ಅದು ಸರಿ ಅಂತ ಕಂಡಿದೆ, ಅವರ ಆತ್ಮಸಾಕ್ಷಿ ಅದು ಒಪ್ತಾ ಇದೆ, ಬಟ್ ಅವ್ರಿಗೆ ದೂರು ತಗೊಳ್ಳಿಕ್ಕೆ ಅವರಿಗೆ ಒತ್ತಡಗಳು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಈ ದೇಶದ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ನೀವು ಆಲೋಚನೆ. ಇಲ್ಲಿ ಏನು ನಮ್ಮ ಕಾನೂನು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇವರು ನ್ಯಾಯವಾದಿಗಳು ಏನು 1000 ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಂಡರು, ಒಬ್ಬ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಅಂತ ಹೇಳಿದಂತಹ ಈ ಘನತೆವೆತ್ತಂತಹ ಈ ಒಂದು ಕಾನೂನು ಇಲ್ಲಿ ಏನಾಗಿದೆ, 3 ನಿರಪರಾಧಿಗಳು ಇವತ್ತು ಒಳಗಿದ್ದಾರೆ. ಅದು 124A ಸೆಕ್ಷನ್ ಹಾಕಿ 3 ರಿಂದ 6 ತಿಂಗಳು ಬೇಲ್ ಸಿಗ್ಲಿಕ್ಕೆ ಸಾಧ್ಯವಿಲ್ಲದಂತ ಸೆಕ್ಷನ್ ಹಾಕಿ ಒಳಗೆ ಇದ್ದಾರೆ. ಅವರಿಗೆ ಮನೆಗಳಿವೆ, ಅವರಿಗೆ ಹೆಂಡತಿ ಮಕ್ಕಳಿದೆ, ಅವರಿಗೆ ತಂದೆ ತಾಯಿ, ಅವರು ದುಡಿಯುವವರು. ಆ 3 ಕೂಡ ಇದೆಯಲ್ಲ ದಿನಕೂಲಿ ದುಡಿಯುವಂತವರು. ಅವರು ಒಂದು ದಿವಸ ದುಡಿದು ಹೋದ್ರೆ ಮಾತ್ರ ಅವರ ಮನೆಯಲ್ಲಿ ಅನ್ನ ಬೇಯುವುದು, ಒಲೆಯಲ್ಲಿ ನೀರು ಕಾಯುವುದು, ಅಂತಹ ಒಂದು ಸಮಸ್ಯೆಯಲ್ಲಿರುವ ಬಡ ಕುಟುಂಬದಲ್ಲಿರುವಂತವರು. ಕಣ್ಣೀರ ಶಾಪ ಉಂಟಲ್ಲ ಇವರಿಗೆ ತಟ್ಟದೇ ಇರುವುದಿಲ್ಲ. ಒಬ್ಬರಿಗೆ 22 ವರ್ಷ, ಇನ್ನೊಬ್ಬರಿಗೆ 36 ವರ್ಷ, ಇನ್ನೊಬ್ಬರಿಗೆ 28 ವರ್ಷ. ಈಗ ಒಬ್ರು ಹೇಳಿದ್ರಲ್ಲ, ಅವರು ಯಾವುದೇ ಅಪರಾಧ ಮಾಡದಂತವರು ಆ ಕ್ಷೇತ್ರ ಅಲ್ಲಿ ಆ ಊರಿನಲ್ಲಿ ಹೋಗಿ ಅವರ ಬಗ್ಗೆ ವಿಚಾರಿಸಿ ಸೋಷಿಯಲ್ ವರ್ಕ್ ಕೋವಿಡ್ ಸಂದರ್ಭದಲ್ಲಿ ಮನೆಗಳಿಗೆ ರೇಷನ್ ಕೊಡ್ತಾ ಇದ್ದಂತವರು. ಸರಿ, ಈಗ ನೋಡಿ, ನನ್ನ ಪ್ರಶ್ನೆ ಇಲ್ಲಿ ಜನರು ಕೂಡ ಕೇಳ್ತಾ
ಹೇಳ್ತಾ ಇರೋ ಹಾಗಾದ್ರೆ ಪೊಲೀಸ್ ಇಲಾಖೆ ಅದೇ ಪೊಲೀಸ್ ಇಲಾಖೆ ನಾನು ಹೇಳಿದಲ್ಲಿ ಇಲ್ಲಿ ಒತ್ತಡಗಳಿಗೆ ಬಲಿಯಾಗ್ತಾ ಇದೆ ಪೊಲೀಸರು. ವೆರಿ ಇಂಟ್ರೆಸ್ಟಿಂಗ್. ಹೇಳಬೇಕು ಸರ್ಕಾರ ಈಗ ಬಿಜೆಪಿ ಸರ್ಕಾರ ಪೊಲೀಸರಿಗೆ ಸ್ವಯಂ ಆಗಿ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಬಿಡ್ತಾ ಇಲ್ಲ. ನಮ್ಮ ಎದುರು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಮನೆಯಲ್ಲಿದ್ದಾರೆ. ನಾನು ಹೇಳುದು ಇಲ್ಲಿ NRC ಗಲಭೆಯಲ್ಲಿ ಇಬ್ಬರು ಮೃತರಾದರು. ಆಗ ಹೇಳಿದ್ರು ಇವರು ನಿರಪರಾಧಿಗಳು ಅಂತ. ಅಲ್ಲಿ ಗಲಭೆ ಆಗ್ತಾ ಇದೆ, ನಿರಪರಾಧಿಗೆ ಅಲ್ಲಿ ಏನು ಅಂದ್ರೆ ಯಾವುದೇ ಅಮಾಯಕನಿಗೆ ಅಲ್ಲಿ ಏನು ಕೆಲಸ, ಅದು ಆಗಬಾರ್ದು ಇದು ಘಟನೆ ಅಲ್ಲ. ನಾನು ಇವರ ವಾದ ಹೇಳುದು, DJ ಹಳ್ಳಿ KJ ಹಳ್ಳಿಯಲ್ಲಿ ಒಬ್ಬ ಮುಸ್ಲಿಂ ಹೆಂಗಸು ಹೇಳ್ತಾಳೆ, ನನ್ನ ಗಂಡನ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ ಹೋದ್ರು 1.5 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ, ದೊಡ್ಡ ವೈರಲ್ ಆಯ್ತು. ಸರಿ, ನಾನು ಇವರದ್ದು ಇಂಥದ್ದೇ ವಾದ ಅಂತ. ಯಾವುದೇ ಘಟನೆಯಲ್ಲಿ ಯಾರ್ದಾದ್ರೂ ಸಿಕ್ಕಿ ಹಾಕಿದ್ರೆ ಅವರು ಅಪರಾಧಿಗಳಲ್ಲ. ಅಂದ್ರೆ ಬಿಜೆಪಿ ಸರ್ಕಾರ, ಬಿಜೆಪಿ ಯಾವುದೇ ಸರ್ಕಾರ ಇವರನ್ನು ವಿನಾಕಾರಣ ಬಂಧನ ಮಾಡ್ತಾ ಅಂತ. ವಿನಾಕಾರಣ ಬಂಧನ ಮಾಡಲಿಕ್ಕೆ ಈಗ ಅವರು ಹೇಳಿದಾಗೆ 26-25 ವರ್ಷ ಹುಡುಗರಿಗೆ ಇವರು ಈ ಕೋಮು ದ್ವೇಷದ ಏನು ಭಾವನೆಗಳನ್ನು ಅವರ ಮನಸ್ಸಿನಲ್ಲಿ ಬಿತ್ತಾರೆ. ಅವನು ಕೂಲಿ ಕೆಲಸ ಮಾಡುವೇನು ಅದು ಒಪ್ಪುವ ಅಂತವನೇ ಸಿಕ್ಕಿ ಬೀಳುದು, ಲೀಡರ್ ಸಿಕ್ಕಿ ಬೀಳುದಿಲ್ಲ ಅಂತವನೇ ಅದನ್ನು ಘೋಷಣೆ ಕೂಡ ಹಾಕುದು. ಹಾಗಂತೇಳಿ ಈಗ ಅವ್ರು ಹೇಳ್ತಾರಲ್ಲ 25 ವರ್ಷ ಕೂತ್ಕೊಳ್ಬೇಕು ಅಂತ, ಹಾಗೆ 6 ತಿಂಗಳು 3 ತಿಂಗಳು ಕೂತ್ಕೊಳ್ಳಿ, ಆಗ ಅವನಿಗೂ ಬುದ್ಧಿ ಬರ್ತದೆ. ಯಾರಿಗಾದ್ರೂ ಅವನಿವನಂತಲ್ಲ, ಯಾರಿಗಾದ್ರೂ ಆಗ 6 ತಿಂಗಳು ಕೂತ್ಕೊಳ್ಳುವಾಗ ನಾನು ಇಂಥ ಘೋಷಣೆಗೆ ಹೋಗಬಾರ್ದು ಅಂತ ಆಗ್ತದೆ. ಈಗ ಏನಾಗ್ತದೆ, ಇವರು ಈಗ ಇದು ಮಾಡ್ತಾ ಇದ್ದಾರೆ, ನಾವು ಇದು ಮಾಡ್ತೇವೆ, SP ಆಫೀಸ್ ಮುತ್ತಿಗೆ ಆಗ್ತದೆ, ಮತ್ತೊಂದು ಮಾಡ್ತೇವೆ. ಆಗ ಏನಾಗ್ತದೆ, ಇವರ ಅಂದಾಜು ಪ್ರಕಾರ ಇಲಾಖೆ ಟೆನ್ಷನ್ ಒತ್ತಡಕ್ಕೆ ಒಳಗಾಗಿ ಅವರ ಕೇಸನ್ನು ಇದು ಮಾಡ್ತದೆ ಅಂತ ಇವರ ಭಾವನೆ. ಖಂಡಿತವಾಗಿ ಅಂಥದ್ದು ಆಗುದಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅಂಥದ್ದಕ್ಕೆ ಮತ್ತೆ CT ರವಿಯವರು ಹೇಳಿದ್ರು, ಬಾಲ ಕತ್ತರಿಸ್ತೇವೆ, ಮನುಷ್ಯರದ್ದು ಕತ್ತರಿಸ್ತೇವೆ ಅಂತ ಹೇಳಿದಲ್ಲ. ಸಂಘಟನೆಯದ್ದು ದೇಶದ್ರೋಹ ಕೆಲಸ ಮಾಡುವ ಯಾವುದೇ ಸಂಘಟನೆಯ ಬಾಲ ಮತ್ತು ತಲೆಯನ್ನು ಕತ್ತರಿಸ್ತೇವೆ ಅಂದ್ರೆ ಅದು ಸೂಚ್ಯವಾಗಿ ಹೇಳಿದ್ದು. ನಿಮ್ಮನ್ನು ಈ ಇದರಲ್ಲಿ ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ, ದೇಶದ್ರೋಹ ಸಂಘಟನೆಗಳನ್ನು ಮಾತ್ರ. ಯಾವುದೇ ಒಂದು ರಾಜಕೀಯ ಪಕ್ಷ ರಾಜಕೀಯವಾಗಿ ಮತ್ತೊಂದು ಸಾಮಾಜಿಕವಾಗಿ ನಮ್ಮ ವಿರುದ್ಧವಾಗಲಿ, ಸೈದ್ಧಾಂತಿಕವಾಗಿ ನಮ್ಮ ವಿರುದ್ಧ ಯಾರು ಎಲ್ಲರೂ ನಮ್ಮ ಪರವಾಗಿ ಇರಬೇಕು ಅಂತ ನಮ್ದು ಚರ್ಚೆನೇ ಇಲ್ಲ. ಆದ್ರೆ ನಮ್ಗೆ ನೇಷನ್ ಫಸ್ಟ್, ದೇಶ ಫಸ್ಟ್. ನೀವು ಹರೀಶ್ ಮುಂಜಾರಿಗೆ ಬೈರಿ, ನಳಿನ್ ಕುಮಾರ್ಗೆ ಬೈರಿ, ನನ್ಗೆ ಬೈರಿ, ತೊಂದರೆ ಇಲ್ಲ. ಆದ್ರೆ ದೇಶಕ್ಕೆ ವಿರೋಧ ಮಾಡುವವರಿಗೆ ನಾವು ಅದರ ತಲೆಯನ್ನು ಬಾಲವನ್ನು ಕತ್ತರಿಸ್ತೇವೆ ಅಂತ ಸೂಚ್ಯವಾಗಿ CT ರವಿಯವರು ಹೇಳಿದ್ದು. ಸೂಚ್ಯವಾಗಿ ಅವರು ಹೇಳುವುದಾದ್ರೆ ಮೊದಲು ಕತ್ತರಿಸಬೇಕಾದ್ದು ಬಜರಂಗ ದಳ ಹಾಗೂ ಸಂಘ ಪರಿವಾರದ ಬಾಲವನ್ನು ಕತ್ತರಿಸಬೇಕು. ಅದಕ್ಕೆ ಯಾವಾಗಲೂ ದೇಶ ವಿರೋಧದ ಕೆಲಸವನ್ನು ಸಂಘ ಪರಿವಾರ ಮಾಡಲಿಲ್ಲ. ನೀವು ಸಂಘ ಪರಿವಾರ ದೇಶ ವಿರೋಧ ಕೆಲಸವನ್ನು ಸಂಘ ಪರಿವಾರ ಮಾಡಲಿಲ್ಲ. ಇದು ಸತ್ಯ. ಗಾಂಧೀಜಿಯನ್ನು ಹತ್ಯೆಗೈದ ಅಂದಿನಿಂದ ಸುಮ್ಮನಿಲ್ಲದೆ ಯಾರೋ ಸಂಘ ಪರಿವಾರ ಅಲ್ಲ ಅಂತ ಕೋರ್ಟ್ ತೀರ್ಮಾನ ಹೇಳಿದ ಇವರೇ, ಕೋರ್ಟ್ ತೀರ್ಮಾನ ಹೇಳಿದ ಸಂಘ ಪರಿವಾರದಲ್ಲಿ ಹಲವಾರು ವಿಭಾಗಗಳಿವೆ. ಸಂಘ ಪರಿವಾರ ಅಲ್ಲ ಅಂತ ಮಾಡಿದ್ದು ಅಂತ ಹೇಳಿ ಗಾಂಧೀಜಿ ಹತ್ಯೆಯಿಂದ ಆರಂಭಗೊಂಡಂತಹ ಈ ಹಿಂಸಾ ರಾಜಕೀಯ ಇವತ್ತು ಕೂಡ ಮುಂದುವರಿದೆ. 10 ವರ್ಷದಲ್ಲಿ ಮಾಡಿದ್ದೆ ಇವರು. ನಾವು 95 ವರ್ಷದ ಇತಿಹಾಸದ, ನೀವು ಸುಮ್ಮನೆ ಯಾವುದೇ ನೋಡಿ ಗಾಂಧೀಜಿ ಅವರನ್ನು ಕೊಂದದನ್ನು ನಮ್ಮಕ್ಕೆ ಹಾಕಿದ್ರೆ ಮತ್ತೆ ಸುಮ್ಮನೆ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು ಬೋತ್ ಆಫ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ, ದಯಮಾಡಿ. ಎಸ್ ಸರ್. ಇದೀಗ ಬರ್ತಾ ಇರುವಂತಹ ಪ್ರಶ್ನೆ, ತಮ್ಮ ಸರ್ಕಾರ ಇರುವಂತದ್ದು ಕರಾವಳಿಯಲ್ಲೂ ಕೂಡ ತಮ್ಮ ಬಿಜೆಪಿ ಪಕ್ಷ ಏನಿದೆ ಪ್ರಾಬಲ್ಯವನ್ನ ಪಡೆದುಕೊಂಡಿರುವಂತಹ ವಿಚಾರ ಇಡೀ ದೇಶ ನೋಡ್ತಾ ಇದೆ, ರಾಜ್ಯ ನೋಡ್ತಾ ಇದೆ. ಕರಾವಳಿ ಭಾಗದಲ್ಲಿ ಇಂತಹ ಒಂದು ಘೋಷಣೆ ಕೂಗಿ ಬರ್ತಾ ಇದೆ ಅಂತ ಬಂದಾಗ ಅಲ್ಲಿ ತಮ್ಮ ಪ್ರಕಾರ ಅಲ್ಲಿ ಕೂಗಿರುವಂತಹ ವಿಚಾರಗಳು ಎಷ್ಟು ಘೋಷಣೆಗಳು ಕೇಳ್ತಾ ಇದೆ ಸರ್ ಜಗದೀಶಣ್ಣ ಅವರಿಗೆ? ಅಂದ್ರೆ ಎಷ್ಟು ಘೋಷಣೆಗಳು ಅಂದ್ರೆ ಒಂದು ಬಾಯಿಯಿಂದ ಆ ಒಂದು ಘೋಷಣೆಗಳು ಕೇಳ್ತಾ ಇದೆಯಾ ಅಥವಾ ನನಗೆ ಇವರು ಬಿಜೆಪಿ ಅವರು ಹಾಕಿದ್ದಾರೆ ಅಂತ ಕೇಳೋದ್ರಲ್ಲಿ ಒಂದೇ ಕೇಳ್ತಾ ಇದೆ. ಬಿಜೆಪಿ ಅವರು ಹಾಕಿದ್ದಾರೆ ಅಂತ ಬಂದಾಗ ಒಂದೇ ಕೇಳ್ತಾರೆ. ಇಲ್ಲಿ SDPI ಹಾಕಿದ್ದಾರೆ ಅಂತ ಬಂದಾಗ ಅದು ಇದು ಗ್ರೂಪ್ ವಾಯ್ಸ್ ಕೇಳ್ತಾರೆ. ಗ್ರೂಪ್ ವಾಯ್ಸ್ ಕೇಳ್ತಾ ನಿಮ್ಗೂ ನಮ್ಗೂ, ನನಗೆ ಒಬ್ಬನಿಗಲ್ಲ. ನೀವು ಬೇಕಾದ್ರೆ ಕೇಳಿ, ಅದನ್ನು ಪ್ಲೇ ಮಾಡಿ ನೋಡಬಹುದು. ಅಲ್ಲ, ಪ್ಲೇ ಮಾಡಿ. ನಾನು ಇದನ್ನು ಇವತ್ತೇ ನೋಡಿದ್ದು. ಯಾವುದು ಬಿಜೆಪಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ದನ್ನು ನಾನು ಇಷ್ಟವರೆಗೆ ನೋಡಲಿಲ್ಲ. ನಾನು ಬಿಜೆಪಿ ಅವರು ಹಾಕಿದ್ದಾರೆ ಅಂತ ಈಗಲೇ ನೋಡಿ, ನಾನು ಇಷ್ಟವರೆಗೆ ನೋಡಿಲ್ಲ, ಈ ಊರಲ್ಲಿ ಇರಲಿಲ್ಲ. ಆದ್ರೆ ಇದನ್ನು ಆ ದಿವಸ ನಾನು ಇಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ನೋಡ್ತಾ ಇದ್ದೆ. ಆದ್ರೆ ಇದನ್ನು ನೋಡಿದ್ದೇನೆ. ಮತ್ತೆ ನಾನು ಪುನಃ ನೋಡಿದೆ, ಅದು ಚರ್ಚೆಗೆ ಬರ್ತಾ ಇರುವಾಗ ಪುನಃ ಈಗ ಸಹ ನೋಡುವಾಗ ಅದರಲ್ಲಿ ಅದೇ ರಿದಮ್ಗೆ ಕೈ ಎತ್ತುವುದು ಸಹ ಕಾಣ್ತದೆ. ಅದನ್ನು ಸಹ ನಾನು ಈಗ ಸ್ಪಷ್ಟವಾಗಿ ನೋಡಿದೆ. ಅದನ್ನು ನೋಡಿರ್ಲಿಲ್ಲ ನೀವು? ಹಾಗಾದ್ರೆ ಇದನ್ನು ಇವತ್ತೇ ನೋಡಿ. ಅಲ್ಲಲ್ಲ, ಅಲ್ಲಿ ಯಾರು ಸಹ ಜಿಂದಾಬಾದ್ ಅಂದ್ರೆ ಈಗ ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ SDPI ಅವರು ಹೇಳುವ ಪ್ರಕಾರ ಅಲ್ಲಿ ಒಬ್ಬನ ಮೇಲೆ ಕೈ ಬೆರಳನ್ನು ತೋರಿಸಿ ಹೇಳ್ತಾ ಇದ್ದಾರೆ. ಆತನ ಹೆಸರು ಪವನ್ ಅನ್ನುವಂಥದ್ದು. ಹಿಂದೂ ಸಂಘಟನೆಯ ಕಾರ್ಯಕರ್ತರ ಉಜಿರೆಯ ನಿವಾಸಿ ಪವನ್ ಮೇಲೆ
ಹೇಳುವಂತದ್ದು ಆರೋಪ ಎಸ್ಡಿಪಿಐ ಬಾಯಿಗೆ ಕೈ ಅಲ್ಲ ಅವನು ಹೇಳ್ತಾನೆ ನಾನು ಹಂಗೆ ಹಾಕಿಲ್ಲ ದಿವಸ ಅಂತ. ಇಲ್ಲ ಸರ್, ಬಾಯಿಗೆ ಕೈ ಇಟ್ಟು ಆತ ಜಿಂದಾಬಾದ್ ಅನ್ನೋಂತ ಕೂಗ್ತಾ ಇಲ್ಲ, ಬಹುಶಃ ಆತನ ಕೈ ಮೇಲಕ್ಕೆ ಹೋಗುತ್ತೆ ಅನ್ನೋಂಥದ್ದು. ನನಗೆ ಅದು ಯಾವುದು ಗೊತ್ತಾಗುತ್ತೆ. ಬಾಕಿಯವರು ಪ್ರಾಮಾಣಿಕವಾಗಿ ಹೇಳಿ ನನಗೆ ಇಲ್ಲಿ SDPIನವರು ಕೂಡ ಯಾರು ಘೋಷಣೆ ಹೋಗ್ತಾ ಇರೋದು ನನಗೆ ಏನ್ ಕಾಣುದಿಲ್ಲ, ಮಾತ್ರ ಗುಂಪು ಕೂಗ್ತದೆ ಇಲ್ಲಿ. ದೂರ ಇರುದು ಆರೋಪ ಇರುದು ಇರ್ಲಿ, ಆರೋಪ ಇರುದು SDPIನವರು ಗುಂಪಿನಲ್ಲಿ ಅದು ಪರ್ಟಿಕ್ಯುಲರ್ ಯಾರು ಅಂತ ಕಾಣ್ತಾ ಇಲ್ಲ, ಅದಕ್ಕೆ ಒಬ್ಬ ಕೈ ಎತ್ತುದು ಅದೇ ರಿದಮ್ಗೆ ಕೈ ಎತ್ತುದು ಕಾಣ್ತದೆ. ಆದ್ರೆ ಒಂದು ನಿಮಿಷ ಇಲ್ಲಿ ನಾನು ಅದನ್ನು ವಿಶ್ಲೇಷಣೆ ಮಾಡುದು. ಇಲ್ಲಿ ಅವನು ಹೇಳ್ತಾನೆ ನನಗೆ ಇಲ್ಲಿ ಯಾರು ಒಬ್ಬ ಬೊಬ್ಬೆ ಹೊಡೆದ ಕಾಣ್ತದೆ, ಆದ್ರೆ ಯಾರು ಅಂತ ಅದ್ರಲ್ಲಿ ನಿಮ್ಗೂ ಕಾಣ್ಲಿಕ್ಕಿಲ್ಲ ನನಗೂ ಕಾಣ್ಲಿಕ್ಕಿಲ್ಲ. ಒಬ್ಬ ಬೊಬ್ಬೆ ಹೊಡೆದಾಗೆ ನನಗೆ ಅದು ಒಬ್ಬ ನಿಮ್ಗೆ ಹಾಗೆ ಕಾಣ್ತದೆ, ಗುಂಪು ಇದಾಗದಾಗ ಕಾಣ್ತಾ ಇಲ್ಲ. ಅದು ವಿಶ್ಲೇಷಣೆಗೆ ಅಷ್ಟೇ, ಅದು ಮತ್ತೆ ಅವರಿಗೆ ಬಿಟ್ಟ ವಿಚಾರ, ವಿಶ್ಲೇಷಣೆಗೆ ಹಾಗೆ ಕಾಣ್ತಾ ಇದೆ. ಓಕೆ ಸರ್, ಇಲ್ಲಿ ಅನೇಕ ಗೊಂದಲಗಳಿವೆ ಸರ್. ಯಾಕಂದ್ರೆ ಎರಡು ಪಕ್ಷಗಳ ನಡುವೆ, ಎರಡು ಕಾರ್ಯಕರ್ತರುಗಳ ನಡುವೆ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳ ನಡುವೆ ಇನ್ನೊಂದ್ ಕಡೆ SDPI ಅವರು ಆರೋಪ ಮಾಡೋದು, ಇದು ಅವರಿಗೆ ಈ ಕೌಂಟರ್ ಕೇಸ್ ಕೊಡೋದು ಇನ್ನೊಂದು ಅಭ್ಯಾಸ. ಯಾವುದು ಕೌಂಟರ್ ಕೇಸ್ ಕೊಡೋದು? ಕೌಂಟರ್ ಕೇಸ್ ಅಲ್ಲ, ಕೌಂಟರ್ ಕೇಸ್ ಕೊಡೋದು ಇನ್ನೊಂದು ಅಭ್ಯಾಸವೇ. ಯಾಕಂದ್ರೆ ಇದನ್ನು ಈ ಚರ್ಚೆಗೆ ಬಂತಲ್ಲ, ಈಗ ಚರ್ಚೆಗೆ ಬಂತಲ್ಲ, ಈಗ ಇದನ್ನು ಚರ್ಚೆಗೆ ಆಯ್ತಲ್ಲ, ನಮ್ಮಲ್ಲಿ ಚರ್ಚೆ ಮಾಡ್ತಿದೆ, ಪೊಲೀಸ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ತದೆ. ಕೌಂಟರ್ ಕೇಸ್ ಇದು ಇವರಿಗೆ ಇದೊಂದು ಅಭ್ಯಾಸ. ಯಾಕಂದ್ರೆ ಈ ಕೇಸ್ ಅನ್ನು ಡಿಲೀಟ್ ಮಾಡ್ಲಿಕ್ಕೆ ಒಂದು ಕೌಂಟರ್ ಕೇಸ್ ವಕೀಲರು ಹೇಳ್ತಾರೆ, ನಾನು ಸಹ ಒಬ್ಬ ವಕೀಲ, ಆಗ ವಕೀಲರು ಹೇಳ್ತಾರೆ ನೀವು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಬೇಕಾದ್ರೆ ಕೌಂಟರ್ ಕೊಡಿ ಅಂತ. ಇದು ಇವರಿಗೆ ಈ ಹಿಂದಿನಿಂದಲೂ ಅಭ್ಯಾಸ. ಸರಿ ಬರ್ತೇನೆ. ಒಂದ್ಸಲ ಎರಡು ವಿಡಿಯೋಗಳನ್ನ ಪ್ಲೇ ಮಾಡಿ, ಅಂದ್ರೆ SDPI ಅವರು ಹೇಳಿದ್ದಾರೆ ಅನ್ನುವಂತಹ ವಿಚಾರವಾಗಿರುವಂತಹ ವಿಡಿಯೋ, ಅಟ್ ದ ಸೇಮ್ ಟೈಮ್ ಎಸ್ SDPI ಅವರು ಹೇಳಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ, ಪರವಾಗಿರುವಂತಹ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂತಹ ವಿಡಿಯೋನ ಪ್ರಥಮವಾಗಿ ಪ್ಲೇ ಮಾಡಿ, ತದನಂತರ ಬಿಜೆಪಿ ಕಾರ್ಯಕರ್ತರು ಹೇಳಿದ್ದಾರೆ ಅನ್ನುವಂತಹ ವಿಡಿಯೋ ಒಂದ್ಸಲ ಪ್ಲೇ ಮಾಡಿ. ಮುಂದಾದ ಎರಡು ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ಏಜೆಂಟ್ಗಳು ಇದು SDPI ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ ತಾವು ನೋಡ್ಕೊಂಡು ಬಂದ್ರಿ. ಹೇಳಿದ್ದಾರೆ ಅನ್ನುವಂಥದ್ದು ಆರೋಪ ಇದ್ದಂತಹ ಪ್ರಥಮವಾಗಿರುವಂತಹ ವಿಡಿಯೋ. ತದನಂತರ SDPI ಅವರ ಆರೋಪ, ಬಿಜೆಪಿ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂಥದ್ದು. ಏನ್ ಹೇಳಿದ್ದಾರೆ ನೋಡ್ಕೊಂಡು. पाकिस्तान मुर्दाबाद, मुर्दाबाद, पाकिस्तान 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 मुर्दाबाद. ಇದು ಅವರಿಗೆ ಅವರದ್ರಲ್ಲಿ ಕೇಳುದಾದ್ರೆ ಗುಂಪಿನಲ್ಲಿ ಕೇಳ್ತೀರ, ಅಲ್ಲಿ ಒಬ್ಬನೇ ಹಾಕಿದಾಗಿದೆ, ಹೌದು ಅಂತಾದ್ರೂ ಅಲ್ಲಿ ಒಬ್ಬನೇ ಹಾಕಿದಾಗಿದೆ, ಇವರ ಗುಂಪಿನಲ್ಲಿ ಗುಂಪು ಹಾಕಿದಾಗಿದೆ. ಹೌದಾ? ಓಕೆ, ಹಾಗಾದ್ರೆ ಅಲ್ಲಿ ಎರಡು ಘೋಷಣೆಗಳು. ಅಲ್ಲ, ಇವರು ಹೇಳುದಂತದ್ದು ಅದು ನಾವು ಹಾಕಿದ್ದಲ್ಲ, ಅವರು ಹಾಕಿದ್ದು ಅಂತ ಹೇಳುದು. ಇವರೇ ನಾವು ಹಾಕಿದ್ದಲ್ಲ, ಅವರು ಹಾಕಿದ್ದಂತ. ಆಯ್ತಾಯ್ತಾ? ಇವರು ಅದೇ ಹೊತ್ತಿಗೆ ಕೈ ಎತ್ತಾರೆ, ಜಿಂದಾಬಾದ್ ಅಂತ ಹೇಳ್ತಾರೆ. ಅದು ಪಾಕಿಸ್ತಾನ ಸ್ಪಷ್ಟವಾಗಿರ್ತದೆ. ಅದು ಈಚೆಯಿಂದ ಕೇಳಿದ ಸೌಂಡ್ ಆಗಿದ್ದಿದ್ರೆ, ಅಂದ್ರೆ ಇವರು ಹೇಳುದು ಎಲ್ಲ ಒಟ್ಟಿಗಿದ್ರು, ಇವರು ಹೇಳಿದ್ರು ಇವಳು ಹೇಳಿದ್ದನ್ನು ನಮ್ಗೆ ಹಾಕಿದ್ದು ಅಂತ ಇವರ ವಾದ ಅಲ್ವಾ? ನಾನು ಹೇಳುದು ಹೌದು ಅಂತಾದ್ರೆ ಅದರಲ್ಲಿ ಒಬ್ಬಂದೇ ಸ್ವರ ಕೇಳಬೇಕಿತ್ತು. ಹೌದು ಅಂತ ಆಗಿದ್ರೆ ಇವರು ಹೇಳುದು
ಹೌದು ಅಂತ ಆಗ್ತದೆ, ಒಬ್ಬನೇ ಸ್ವರ ಕೇಳಬೇಕಿತ್ತು. ನಮಗೆ ಇಲ್ಲಿ ಕೇಳೋದು ಒಬ್ಬಂದೇ ಸ್ವರ, ಗುಂಪಿದ್ದಲ್ಲ. ಇಲ್ಲಿ ಗುಂಪಿದ್ದು ಸ್ವರ ಕೇಳ್ತೇವೆ. SDPI ನಲ್ಲಿ ಗುಂಪಿದ್ದು ಯಾರು ಒಬ್ಬನೇ ಹೇಳುದು ಯಾರು ಕೇಳೋದಿಲ್ಲ, ಯಾವ್ದು ಮುಖ ಕಾಣೋದಿಲ್ಲ. ಇಲ್ಲಿ ಒಬ್ಬನು ಕೂಗಿದ ಹಾಗೆ ಇದೆ. ಆದ್ರಿಂದ ಒಂದು ವೇಳೆ ಹೌದು ಇದ್ದಿದ್ರು ಆ ಸ್ವರ ಬಿಜೆಪಿ ಅವ್ರದ್ದಲ್ಲ. ಹೌದು ಇದ್ರು ಸಾಧ್ಯ ಇಲ್ಲ ಬಿಜೆಪಿ ಅವರು ಹೇಳಲಿಕ್ಕೆ, ಹೌದಿದ್ರು ಅದು ಅವರದ್ದೇ. ಸರಿ ಸರಿ, ಈಗ ಸರಿ ಇದೇ ಪ್ರಶ್ನೆ ಅರ್ಥ ಆಯ್ತು. ಇದೇ ಪ್ರಶ್ನೆ ನಾನು ಕೇಳ್ತಾ ಇರೋದು, ಆಗ್ಲೂ ಕೂಡ ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ನವರು ಈಗ FIR ಹಾಕಿರುವಂತದ್ದು 3 ಜನರ ಮೇಲೆ, ಇಲ್ಲಿ ಬಂಧನವಾಗಿರುವಂತದ್ದು 12 ಜನರು ಪ್ರಥಮವಾಗಿ ಅಲ್ವಾ, 3 ಜನರ ಮೇಲೆ FIR ಹಾಕಿರುವಂತದ್ದು, ತಾವು ಆರೋಪ ಮಾಡ್ತಾ ಇರುವಂತದ್ದು ಒಬ್ಬರ ಮೇಲೆ. ಇಲ್ಲಿ ಏನ್ ಸಂದೇಶ ಕೊಡ್ತಾ ಇದೆ, ಯಾರು ದಾರಿ ತಪ್ತಾ ಇದ್ದಾರೆ, ಯಾರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ವೈ ಅವರುಗಳು ಹೇಳುವ ಪ್ರಕಾರ, ಪೊಲೀಸ್ನವರು ಹೇಳುವ ಪ್ರಕಾರ 3 ಜನರ ಮೇಲೆ FIR, ತಾವುಗಳು ಹೇಳುವ ಪ್ರಕಾರ ಒಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನ್ ಕಾರಣ? ಹೀಗೆ ಕೇಳಿದ್ರೆ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರು ತಪ್ಪಿಸ್ತಾ ಇದ್ದಾರೆ? ಬಿಜೆಪಿ ನಾಯಕರು ದಾರಿ ತಪ್ಪಿಸ್ತಾ ಇದ್ದಾರೆ, ಪೊಲೀಸರು ದಾರಿ ತಪ್ಪಿಸ್ತಾ ಇದ್ದಾರೆ. ನಮಗೆ ಹೇಳಲಿಕ್ಕೆ ಇರುವುದು ಇಷ್ಟು. ಇಲ್ಲಿ ಏನು ಅಂತ ಹೇಳಿದ್ರೆ ಬಹಳ ಸ್ಪಷ್ಟತೆ ಇದೆ. SDPI ಯಾವ ಕಾರ್ಯಕ್ರಮ ಮಾಡಿದ್ರು, ಏನೇ ಮಾಡಿದ್ರು, ಅದಕ್ಕೆಲ್ಲ ಬೇಕಾದಂತ ಸ್ಲೋಗನ್ ಅನ್ನು ಕೂಡಲೇ ರೆಡಿ ಮಾಡಿ ಕೊಡ್ತೇವೆ. ಯಾವ ಸ್ಲೋಗನ್ ಎಲ್ಲಿ ಕರಿಬೇಕು, ಯಾವ ಸಂದರ್ಭದಲ್ಲಿ, ಬಹುಶಃ ಮಾಧ್ಯಮದ ನಿಮಗೆ ಅದು ಗೊತ್ತಿರಬಹುದು, ನಿಮಗೆ ಬಂದ ವಿಡಿಯೋಗಳು ಎಷ್ಟೋ ಇರ್ಬೋದು ನಿಮ್ಮ ಕೈಯಲ್ಲಿ. ಆ ಸಂದರ್ಭಕ್ಕೆ ಬೇಕಾದ ಸ್ಲೋಗನ್ ನಾವು ರೆಡಿ ಮಾಡಿ ಕೊಡ್ತೇವೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಮತ ಎಣಿಕೆ ಕೇಂದ್ರದ ಹತ್ರ ನೀವು ವಿಜಯೋತ್ಸವ ಮಾಡಬೇಡಿ ಅಂತಲೂ ನಾವು ಸೂಚನೆ ಕೊಟ್ಟಿದ್ದೇವೆ ಅವರಿಗೆ. ಅಂದ್ರೆ ಅದು ಸರ್ಕಾರದ ಇದೆ. ಮತ್ತೆ ನಮ್ಮ ಕಾರ್ಯಕರ್ತರದ್ದು ಎಲ್ಲಾ ಕಾರ್ಯಕರ್ತರು ಅಲ್ಲಿ ಜಮಾವಣೆ ಆಗುವುದು ಅದು ಸಹಜ, ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಬಿಜೆಪಿ ಆದ್ರೂ ಕಾಂಗ್ರೆಸ್ ಆದ್ರೂ ಇನ್ನೊಂದಾದ್ರೂ ಅಷ್ಟೇ ನಾವು ಕಂಟ್ರೋಲ್ ಮಾಡ್ತೇವೆ. ಅಲ್ಲಿ ನಾವು ಘೋಷಣೆಗಳನ್ನು ಹೋಗ್ತೇವೆ. ನೀವು ಹೊರಗೆ ಬಂದು ಅಲ್ಲಿಂದ 200 ಮೀಟರ್ ಬಿಟ್ಟು ಬಂದ ನಂತರ ನೀವು ಇಂಥ ಘೋಷಣೆಗಳನ್ನು ನೀವು ಕೂಗಿ, ನೀವು ಸಂಭ್ರಮಾಚರಣೆ ಮಾಡಿ, ನೀವು ಕಷ್ಟಪಟ್ಟಿದ್ದೀರಿ, ಸಂಭ್ರಮಾಚರಣೆ ಮಾಡಿ. ಅಲ್ಲಿ ಬಹಳ ಸ್ಪಷ್ಟವಾಗಿ ಅವರು SDPI ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ. ಅಲ್ಲಿ ಅಸ್ಪೃಷ್ಟವಾಗಿ ಆ ಕಡೆಯಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಡುವಂತ ಪಾಕಿಸ್ತಾನ ಎಂಬಂತ ಶಬ್ದ ಇದರ ಮಧ್ಯೆ ಕೇಳ್ತಾ ಇದೆ. ಬಹಳ ಸ್ಪಷ್ಟತೆ ಇದೆ ಅದರಲ್ಲಿ. ಈಗ ಇವರು ಏನೇ ಅದರ ಬಗ್ಗೆ ಹೇಳಿದ್ರು ನಾನು ಒಪ್ಕೊಳ್ಳಿಕ್ಕೆ ತಯಾರು. ಆ ಕಡೆ ಬಿಜೆಪಿಯವರ ಕೇಸರಿ ಧ್ವಜ ಹಿಡಿದಂತಹ ಆ ವ್ಯಕ್ತಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಮುರ್ದಾಬಾದ್ ಅಂತ ಬಹಳ ಸ್ಪಷ್ಟವಾಗಿ ಅವರು ಅದರ ವಿಚಾರವನ್ನು ಪೊಲೀಸರ ಹತ್ರ ಹೋಗಿದ್ದು. ನಾವು ಪೊಲೀಸರ ಹತ್ರ ಈಗಲೂ ಇವತ್ತು ನಾವು ಬೆಳ್ತಂಗಡಿ ಠಾಣೆಗೆ ಮುತ್ತಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರಶ್ನೆ ಮಾಡಬಹುದಿತ್ತಲ್ಲ, 3 ಜನರ ಬಂಧನವಾಗಿದೆ, ತಾವು ತೋರಿಸುವಂತಹ ಪ್ರಕಾರ ಒಬ್ಬರ ವಿಚಾರ. ಇದನ್ನು ನಾನು ತಾವು ಹೇಳುವಂತದ್ದು ಒಬ್ಬನೇ ಘೋಷಣೆಯನ್ನ ಕೂಗಿದ್ದಾನೆ ಅಲ್ವಾ, ತಾವು ಹೇಳುವ ಪ್ರಕಾರ ಅಲ್ವಾ. ಅಲ್ಲಿ ಪೊಲೀಸ್ನವರು ಬಂಧನ ಮಾಡಿರುವಂತದ್ದು 3. ಅದು 3 ಅಮಾಯಕರೇ ಅಲ್ವಾ ಬಂಧನ ಮಾಡಿರುವಂತದ್ದು. ಅದು ಪೊಲೀಸರು ಆ ರೀತಿಯಲ್ಲಿ ವರ್ತನೆ ಯಾಕೆ ಮಾಡ್ತಾರೆ ಅಂತ ಹೇಳಿ ಈಗ ಈ ರೀತಿ ತಾವುಗಳು ಹೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಪೊಲೀಸರ ಮೇಲಿರುವಂತಹ ನಂಬಿಕೆಯನ್ನ ಜನರು ಕಳೆದುಕೊಂಡಿದ್ದಾರೆ. ಅವರು ಮಾಡುವುದೆಲ್ಲ ನ್ಯಾಯವಾದ ಕೆಲಸವೇ ಅವರ ಪ್ರಕಾರ. ಅಲ್ಲ ಸಾಕ್ಷಿ, ನಾನು ನೀವು ಕಣ್ಣ ಎದುರಿಗಿದ್ದದನ್ನು ನಂಬುದಿಲ್ಲ. ಅಲ್ಲ ನಿತಿನ್ ಅವರೇ, ಕಣ್ಣ ಎದುರಿಗಿದ್ದದನ್ನು ನಂಬುದಿಲ್ಲ ಅವರು. ಬಿಜೆಪಿಯವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದೆ. ಅಲ್ಲ ನಾನು ಯಾಕೆ ಆಗ ಪೊಲೀಸರಿಗೆ ಅವರನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ? ನಾನು ಹೇಳುದು, ನೀವು ಕಣ್ಣ ಎದುರಿಗಿದ್ದದನ್ನು ಒಪ್ಪುವುದಿಲ್ಲ, ಮತ್ತೆ ಇಲ್ಲದೇನು ಒಪ್ಪುತ್ತೀರಾ ನೀವು? ಒಬ್ರು ಶಾಸಕರು ಕಣ್ಣ ಇಲ್ಲಿಗೆ ಪಾಕಿಸ್ತಾನದ ನಾಯಿಗಳಂತೆ ಕರೀತಾ ಇದ್ದಾರೆ ಮುಸಲ್ಮಾನರನ್ನು. ಮುಸಲ್ಮಾನರನ್ನು ಕರೆದಿರಲಿಲ್ಲ, ತೋರಿಸಿಕೊಂಡು. ಯಾಕಂದ್ರೆ ಹಾಗೆ ಘೋಷಣೆ ಮಾಡಿದವರು ಕರೆದಿದ್ದಾರೆ. ನಂಗೆ ಪ್ರಶ್ನೆ ಬೇಕಾಗಿದೆ, ಮುಸಲ್ಮಾನರನ್ನು ಇಲ್ಲ, ಅಲ್ಲಿ ನಮ್ಮ ದಾರಿ ತಪ್ಪುದಿದ್ರು ದಲಿತರು ಇದ್ರು, ಅವರನ್ನು ತೋರಿಸಿಕೊಂಡು ಅವರು ಕರೀತಾ ಇದ್ದಾರೆ ಪಾಕಿಸ್ತಾನದ ನಾಯಿಗಳೇ. ಇವರು ಸೇರಿಸುವುದು ಶಾಸಕರು ಕರಿಬೇಕು. ಯಾರು ಹೇಳಿರುವಂತದ್ದು? ಶಾಸಕರು ಆ ರೀತಿ ಹೇಳಿರುವಂತದ್ದು ಯಾರು? ಯಾಕಂದ್ರೆ ದೇಶದ್ರೋಹದ ಆರೋಪ ಬಂದವರನ್ನು ಮಾಡಿ ಅಂತ ಪಾಕಿಸ್ತಾನದ ನಾಯಿಗಳು ಅಂತ. ದೇಶದ್ರೋಹ ಯಾರು ಘೋಷಣೆ ಹೋಗಿದ್ದಾರೆ ಅವರು ದೇಶದ್ರೋಹ. ಯಾರು ದೇಶದ್ರೋಹ ಮಾಡಿದವರು ನೋಡಿ, ಯಾರು ಘೋಷಣೆ ಹೋಗಿದ್ದಾರೆ ಅವರು ದೇಶದ್ರೋಹಿ. ಯಾರು ಆಗಲಿ ಅದರಲ್ಲಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುದು ಗೋಚರ ಆಗ್ತದೆ. ನೀವು ಹಾಗಾದ್ರೆ ಕಣ್ಣಿಗೆ ಕಾಣುವುದನ್ನು ನೀವು ಒಪ್ಪುದಿಲ್ಲ ಅಂತ ಹೇಳಿದ್ರೆ ನೀವು ಕಣ್ಣಿಗೆ ಕಾಣುವುದನ್ನು ಒಪ್ತೀರಾ? ರೈಟ್ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಶಾಸಕರು ಹೇಳಿರುವಂತಹ ಒಂದು ಮಾತು, ಆ ರೀತಿಯ ಪದ ಬಳಕೆಯನ್ನ ಮಾಡಿದ್ದಾರಾ ಅವರು? ಮಾಡಿದ್ದಾರಾ? ಹೌದು, ಅಲ್ಲಿ ಮಾಡಿದ್ದಾರೆ. ಓಕೆ, ಒಂದು ನಾವು ಖಂಡಿಸ್ತೇವೆ. ನಿಜವಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೇವೆ. ನಾವು ಪತ್ರಿಕಾಗೋಷ್ಠಿ ಕರೆದು ಕೂಡ ಅವರು ಅಂತ ಒಂದು ಅವಿವೇಕಿತನದ ಇದನ್ನು ಮಾಡಿದ್ದಾರೆ ಅಂತ ನಾವು ಖಂಡಿಸಿದ್ದೇವೆ ಅದನ್ನು. ಅಲ್ಲ, ಬಹುಶಃ ಇಲ್ಲಿ 7 ಮಂದಿ ಬಿಜೆಪಿಯ ಶಾಸಕರಿದ್ದಾರೆ. ಅಲ್ಲಿ ಇವರ ಹೆಸರು ಹರೀಶ್ ಪುಂಜ ಅಂತ. ಬಹುಶಃ ಅಲ್ಲಿ ಏನೋ ಒಂದು
ಬಹಳ ತಾರತಮ್ಯ ಬಹಳ ಸಂದರ್ಭಗಳಲ್ಲಿ ಕೂಡ ಅಲ್ಲಿ ನಡೀತಾ ಇದೆ. ಅಲ್ಲಿ ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತುಗಟ್ಟುವಂತಹ ಒಂದು ಕೆಲಸ ಬಹಳ ವ್ಯವಸ್ಥಿತವಾಗಿ ಈ ಕಳೆದ 2 ವರ್ಷಗಳಿಂದ 2018 ಅವರು ಚುನಾವಣೆಯಲ್ಲಿ ಬಂದ ನಂತರ ಆ ಕೆಲಸಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಬೆಳ್ತಂಗಡಿ ಕ್ಷೇತ್ರಗಳಲ್ಲಿ. ಸರಿ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿತಿನ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ವೆಂಕಟೇಶ್ ಪೈ ಅಂತ. ವೆಂಕಟೇಶ್ ಪೈ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನೋಡಿ, ಕರೆಕ್ಟ್ ಆಗಿ ವಿಡಿಯೋ ನೀವು ನೋಡಿದೀರಾ? ಅವರು ಜಿಂದಾಬಾದ್ SDPI ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ. ಹಲೋ, ಮಾತಾಡಿ ಸರ್, ಮಾತಾಡಿ, ಕೇಳ್ತಾ ಇದೆ. ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ. ಕರೆಕ್ಟ್ ಆಗಿ ಪ್ಲೇ ನೋಡಿ. ಒಂದು SDPI ಜಿಂದಾಬಾದ್, ಇನ್ನೊಂದು ಪಾಕಿಸ್ತಾನ್ ಮುರ್ದಾಬಾದ್, 2 ವಿಡಿಯೋ ಕಾಣ್ತಾ ಇದೆ ಅದರಲ್ಲಿ. ಸರಿ. ಇದು ಆಕ್ಚುಲಿ ಇದು ಪಾಕಿಸ್ತಾನ್ ಅಂತ ಹೆಸರು ಬಂದದ್ದೇ ಆಶ್ಚರ್ಯ ಅಂತ ಆಗ್ತಾ ಇದೆ ನಮ್ಗೆ. ಸುಮ್ನೆ ಏನೋ ಒಂದ್ ಮಾಡಕ್ ಹೋಗಿ ಏನೋ ಒಂದ್ ಆಗಿ ಹೋಗಿದೆ ಇಲ್ಲಿ ವಿಚಾರ. ಸರಿ. ನಮ್ಮ ಈ ಆಕ್ಚುಲಿ ಇದೊಂದು ಘಟನೆ ನಡೆದಿರೋದು ತುಂಬಾ ಬೇಸರದ ಸಂಗತಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರಿ ಸರ್, ನಾನು ಅದನ್ನೇ ಹೇಳಿ. ಎಸ್, ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್. ಎಸ್ ವೆಂಕಟ್ ಅವರೇ, ಅದೇ ರೀತಿ ಸಮಯದ ಅಭಾವ ತುಂಬಾನೇ ಇದೆ, ಬರ್ತೇನೆ ಸರ್. ಅದೇ ರೀತಿ ಈ ಒಂದು ಘಟನೆ ಏನ್ ನಡೆದಿದೆ ಇದರ ಬಗ್ಗೆ ಇವತ್ತು SDPI ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಏನಾಗಿದೆ, ಯಾವ ರೀತಿ ಪ್ರತಿಭಟನೆ ಮಾಡಿದ್ದಾರೆ, ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. ಮತ ಎಣಿಕೆ ದಿನ ಪಾಕಿಸ್ತಾನಕ್ಕೆ ಘೋಷಣೆ ಕೂಗಿದ ಆರೋಪ. ಎಚ್ಚರಿಕೆ ನೀಡಿದ್ದಾರೆ. ಆರೋಪಿಯನ್ನ ಬಂಧಿಸಬೇಕು, ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. SDPI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಹುಲ್ ಹಮೀದ್ ಸೇರಿದಂತೆ ಹಲವು ಮಂದಿ ನಾಯಕರು. ಇದು ಇವತ್ತು SDPI ಇಂದ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದಂತಹ ಘಟನೆಯು ಕೂಡ ನಡೆದಿದೆ. ಅಂದ್ರೆ ಪ್ರಥಮವಾಗಿರುವಂತಹ ಇಂತಹ ಬೆಳವಣಿಗೆಗಳು ಸಮಾಜದಲ್ಲಿ ಆಗ್ತಾ ಇರುವಂತದ್ದು, ರಾಷ್ಟ್ರ ದ್ರೋಹಿ ಹೇಳಿಕೆ, ಅದೇ ರೀತಿ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗಿರುವಂತದ್ದು, ನೈಜ ಆರೋಪಿಗಳನ್ನ ಬಂಧನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಒಂದ್ ಕಡೆ SDPI ನ 3 ಕಾರ್ಯಕರ್ತರ ಮೇಲೆ FIR ಆಗಿರುವಂತದ್ದು. ಅದೇ ರೀತಿ SDPI ಅವರು ಬಿಜೆಪಿ ಕಾರ್ಯಕರ್ತರ ಒಬ್ಬರ ಮೇಲೆ ಈ ರೀತಿಯ ಒಂದು ಆರೋಪವನ್ನ ಮಾಡಿರುವಂತ ದೊಡ್ಡ ಮಟ್ಟದ ಪ್ರಶ್ನೆ, ಗೊಂದಲ ಎಲ್ಲವೂ ಕೂಡ ನಮ್ಮ ಸಮಾಜದಲ್ಲಿದೆ. ಧರ್ಮಗಳ ನಡುವೆ, ಸಮುದಾಯಗಳ ನಡುವೆ, ಪಕ್ಷಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಒಂದು ಗಲಭೆಗೆ, ಅದೇ ರೀತಿ ಮನಸ್ತಾಪಕ್ಕೆ ಕಾರಣವಾಗ್ತಾ ಇದೆ. ಅದೇ ರೀತಿ ಪೊಲೀಸ್ ಇಲಾಖೆಯ ಬದ್ಧತೆಯನ್ನು ಕೂಡ ಈ ಒಂದು ದುರ್ಘಟನೆ ಏನಿದೆ ಪ್ರಶ್ನೆ ಮಾಡುವಂತಹ ವಿಚಾರ ಕೂಡ ಆಗಿದೆ. ಇಡೀ ರಾಜ್ಯ ನೋಡ್ತಾ ಇದೆ, ದೇಶ ನೋಡ್ತಾ ಇರುವಂತಹ ವಿಚಾರ. ಎಸ್ ಸರ್, ಕೊನೆಯದಾಗಿ ಜಗದೀಶ್ ಶೆಣವ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಬಿಜೆಪಿ ಈ ರಾಜ್ಯದಲ್ಲಿ
ಯಾವುದೇ ದೇಶದ್ರೋಹದ ಕೆಲಸಗಳನ್ನು, ದೇಶದ್ರೋಹ ಮಾಡುವ ಯಾವುದೇ ವ್ಯಕ್ತಿಗಳನ್ನು ಸಹಿಸುವುದಿಲ್ಲ. ಅವರ ಹೆಡೆಮುರಿ ಕಟ್ಟುವುದು ಖಂಡಿತ. ಆದ್ದರಿಂದ ನಾನು ಹೇಳುವುದು, ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕೈಗೊಂಡಿದ್ದಾರೆ ಕ್ರಮ. ಆದ್ದರಿಂದ ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು BJP ಸರ್ಕಾರ ಕೊಟ್ಟಿದೆ. ಈ ರಾಜ್ಯದಲ್ಲಿ ಕ್ರಿಮಿನಲ್ಗಳಿಗೆ ಹಾಗೂ ದೇಶದ್ರೋಹಿಗಳಿಗೆ ಸ್ಥಾನ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಅದೇ ರೀತಿ ಅನ್ವರ್ ಅವರು ಕೊನೆಯದಾಗಿ ಸರ್. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಅದೇ ರೀತಿ ಇಲ್ಲಿನ ಪೊಲೀಸರ ಮೇಲೆ ಕೂಡ ನಾವು ಇನ್ನೂ ಕೂಡ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ. ಆಮೇಲೆ BJP ಸರ್ಕಾರ, ಅದರ ನಾಯಕರು ಈ ರೀತಿಯಾಗಿ ಪೊಲೀಸರನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ಮೊಕದ್ದಮೆಗಳನ್ನು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಈ ರೀತಿ ಹೇರುವುದಾದರೆ, ಆ ಮೂಲಕ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಅವರು ಪ್ರಯತ್ನಿಸುವುದಾದರೆ, ಅವರು ಮೂರ್ಖರ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇಂತಹ ಬೆದರಿಕೆಗಳಿಗೆ, ಇಂತಹ ಕೆಲಸಗಳಿಗೆ ಜಗ್ಗುವಂಥ ಒಂದು ಪಕ್ಷ ನಮ್ಮದು ಖಂಡಿತವಾಗಿಯೂ ಅಲ್ಲ. ನಾವು ಮತ್ತೂ ಕೂಡ ನಮ್ಮ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ತೀವ್ರಗೊಳ್ಳುತ್ತದೆ. ನಾವು ಹೋರಾಟದ ರಾಜಕೀಯದ ಮೇಲೆ ವಿಶ್ವಾಸವಿರಿಸಿದವರು, ಚುನಾವಣೆ ರಾಜಕೀಯಕ್ಕಿಂತಲೂ ನಾವು ಹೋರಾಟದ ರಾಜಕೀಯದಲ್ಲೇ ಬಹಳ ಶಕ್ತಿಶಾಲಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಚುನಾವಣಾ ರಾಜಕೀಯದಲ್ಲಿಯೂ ಕೂಡ ನಮ್ಮನ್ನು ಇವತ್ತು ಜನರು ತಳಮಟ್ಟದಲ್ಲಿ ಕೈ ಹಿಡಿತಾ ಇದ್ದಾರೆ. ಅದರ ರಿಸಲ್ಟ್ ಸ್ವಲ್ಪ ದಿವಸದಲ್ಲಿ ಖಂಡಿತವಾಗಿ ಗೊತ್ತಾಗ್ಲಿಕ್ಕಿದೆ. ನಮ್ಮ ಮೇಲೆ ನಂಬಿಕೆ ಇದೆ ಜನರಿಗೆ. ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ನ್ಯಾಯ ಸಿಗುವವರೆಗೂ ಕೂಡ ಈ ಹೋರಾಟದಿಂದ ನಾವು ಹಿಂದಕ್ಕೆ ಸರಿಯುವಂತ ಪ್ರಶ್ನೆ ಇಲ್ಲ. ಇಲ್ಲಿ ಅಮಾಯಕರ ಈ ರೀತಿಯ ಬಂಧನಗಳಿಗೆ ಇದು ಫುಲ್ ಸ್ಟಾಪ್ ಆಗಬೇಕು. ಇನ್ನು ಮುಂದಿನ ದಿವಸಗಳಲ್ಲಿ ಇಂಥ ಘಟನೆ ನಡೆದು ಅಮಾಯಕರ ಬಂಧನವಾಗಬಾರದು. ಅದೇ ರೀತಿ ದೇಶದ್ರೋಹಿ ಚಟುವಟಿಕೆ ಮಾಡುವ ಸಂಘಟನೆಗಳನ್ನು ಹೆಡೆಮುರಿ ಕಟ್ಟಬೇಕು ಅಂತ ಹೇಳುವಂತ ಒತ್ತಾಯವನ್ನು ಕೂಡ ನಾವು ಸರ್ಕಾರಕ್ಕೆ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಓಕೆ, ಇದು ನಮ್ಮ ರಾಜ್ಯದಲ್ಲಿ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಯ ಸಂದರ್ಭ, ಮತ ಎಣಿಕೆಯ ಸಂದರ್ಭ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಒಂದು ಪ್ರದೇಶದಲ್ಲಿ ನಡೆದಂತಹ ಒಂದು ಹೀನವಾಗಿರುವಂತಹ ಕೃತ್ಯ. ಶತ್ರು ರಾಷ್ಟ್ರದ ಪರವಾಗಿ, ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ 1 ವಾರ ಆಯಿತು ಈ ಘಟನೆ ನಡೆದು, ಗೊತ್ತಿರುವಂತಹ ವಿಚಾರ. ಆದ್ರೆ ಇನ್ನೂ ಕೂಡ ನೈಜ ಆರೋಪಿಗಳ ಬಂಧನವಾಗಿಲ್ಲ ಅನ್ನುವಂತಹ ವಿಚಾರ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. BJP ಅವರು ಹೇಳುವ ಪ್ರಕಾರ SDPI ಕಾರ್ಯಕರ್ತರು ಮಾಡಿರುವಂತಹ ಒಂದು ಅಪರಾಧ. ಅದೇ ರೀತಿ SDPI ನವರು ಈಗ ಹೇಳ್ತಾ ಇರುವಂತಹ ಪ್ರಕಾರ ಒಬ್ಬ ಕಾರ್ಯಕರ್ತರ ಮೇಲೆ, ಹಿಂದೂ ಸಂಘಟನೆಯ ಒಬ್ಬ ಕಾರ್ಯಕರ್ತರ ಮೇಲೆ ಆರೋಪವನ್ನ ಹಾಕ್ತಾ ಇದ್ದಾರೆ. ಇದೆಲ್ಲ ಆರೋಪ ಪ್ರತ್ಯಾರೋಪ ನಮ್ಮ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹದಗೆಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಧರ್ಮಗಳ ನಡುವೆ, ಸಮುದಾಯಗಳ ನಡುವೆ ದೊಡ್ಡ ಮಟ್ಟದಲ್ಲಿ ತಡೆಗೋಡೆಯನ್ನ ತರ್ತಾ ಇದೆ. ಇದು ಆಗ್ಬಾರ್ದು ಅನ್ನುವಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರುವಂಥದ್ದು ನಮ್ಮ ಘನ ಸರ್ಕಾರ, ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯ ಬದ್ಧತೆ, ಅದೇ ರೀತಿ ನಮ್ಮ ಸರ್ಕಾರದ ಬದ್ಧತೆಯನ್ನ ನಾವು ಈ ಸಂದರ್ಭ ಪ್ರಶ್ನೆ ಮಾಡಬೇಕಾಗಿದೆ. ಇಟ್ಸ್ ನಾಟ್ ಅ ಸಿಂಪಲ್ ಜೋಕ್ ಅನ್ನುವಂತಹ ವಿಚಾರ. ಯಾಕಂದ್ರೆ ರಾಜ್ಯ, ಇಡೀ ದೇಶ ನೋಡ್ತಾ ಇದೆ ಈ ಒಂದು ವಿಚಾರವನ್ನ. ಶತ್ರು ರಾಷ್ಟ್ರದ ಪರವಾಗಿ ಕರಾವಳಿ ಭಾಗದಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಂತ ಬಂದಾಗ, ಮೊಟ್ಟ ಮೊದಲನೇದಾಗಿ ಕೋಮು ಸೂಕ್ಷ್ಮವಾಗಿರುವಂತಹ ಕರಾವಳಿ ಪ್ರದೇಶ, ಇಲ್ಲಿ ಶತ್ರು ರಾಷ್ಟ್ರದ ಪರವಾಗಿಯೂ ಕೂಡ ಘೋಷಣೆ ಕೂಗ್ತಾರೆ ಅಂತ ಬಂದಾಗ, ಏನಪ್ಪ ಕರಾವಳಿಯಲ್ಲಿ ಏನಾಗ್ತಾ ಇದೆ, ಎತ್ತ ಹೋಗ್ತಾ ಇದೆ ಕರಾವಳಿ ಅನ್ನುವಂಥದ್ದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ಎಲ್ಲರೂ ಕೂಡ ಕೇಳ್ತಾರೆ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆಯೂ ಕೂಡ ಹೌದು. ಎಸ್, ನಿಜವಾಗ್ಲೂ ಕೂಡ ಇದರ ಬಗ್ಗೆ ಸರ್ಕಾರ, ಅದೇ ರೀತಿ ಪೊಲೀಸ್ ಇಲಾಖೆ ಬದ್ಧತೆಯನ್ನ ತೋರಿಸಬೇಕಾಗಿದೆ. ನೈಜ ಆರೋಪಿಗಳನ್ನ ಬಂಧನ ಮಾಡಬೇಕಾಗಿದೆ. ಅಂತಹ ಪಾಕ್ ಕ್ರಿಮಿಗಳನ್ನ ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಕೂಡ ಅಟಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಜಗದೀಶ್ ಅವರು, BJP ವಕ್ತಾರರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಅನ್ವರ್ ಸಾದತ್ ಅವರು, SDPI ಜಿಲ್ಲಾ ಕಾರ್ಯದರ್ಶಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು